ಲದ ನಿಜಾನಂದದೊಳಿರುವೆ ಆನಂದದೊಳಿರುವೆ ಗುರುವೇ ಗತಿಯನ್ನು ಮನವೇ ಧನ ಧಾನ್ಯ ಬಂಧು ಭಾಗ್ಯಗಳು ನಿನ್ನ ಜನವ ನೀನರಿಯದ ಮಾಯಾ ಕಾರ್ಯಗಳು ಕೊನೆಗಾಗದಿರುವುದು ಕೊನೆಗಾಣದಿರುವುದು ದುಃಖಗಳು ಗುರುವೇ ಗತಿಯನ್ನು ಮನವೇ ಸದ್ಗುರುವಿನ ಪದಕ್ಕಿಂತ ಪೆರದೊಂದು ಗಣವೇ ಪೆರದೊಂದು ಗಣವೇ ಗುರುವೇ ಗತಿಯನ್ನು ಮನವೇ ತನ್ನ ತಿಳಿವ ಸಾಹಸವ ಬಿಟ್ಟು ನೀನೆಂದು ದೃಶ್ಯವಾಗುವ ಬೀದಿ ಕಸವ ಧ್ಯಾನಿಸುತ್ತಿರುವ ಓ ಮಾನಸವ ಬಿಟ್ಟು ನೀನೇ ಆದರೆ ರಸವ ಸೇವಿಸುವ ಚಿತ್ರಸವ ಗುರುವೇ ಗತಿಯನ್ನು ಮನವೇ ಸದ್ಗುರುವಿನ ಪದಕ್ಕಿಂತ ಪೆರದೊಂದು ಗಣವೇ ಪೆರದೊಂದು ಗಣವೇ ಗುರುವೇ ಗತಿಯನ್ನು ಮನವೇ ಸೇವಿಸುವ ಚಿತ್ರಸವ ಗುರು ಇಲ್ಲವದು ಶೂನ್ಯವಲ್ಲ ನಿತ್ಯ ನಿರಾಶಯಾನಂದ ನುಡಿಯೊಳಗೆಲ್ಲ ಪರವಾಗಿ ಇದನೇನು ಬಲ್ಲ ಅಲ್ಲಿ ಗುರು ಶಂಕರನು ಬಿಟ್ಟು ಪೆರಚಂಬು ಇಲ್ಲ ಪೆರಚಂಬುದಿಲ್ಲ ಗುರುವೇ ಗತಿಯನ್ನು ಮನವೇ ಸದ್ಗುರುವಿನ ಪದಕ್ಕಿಂತ ಪೆರದೊಂದು ಗಣವೇ ಪೆರದೊಂದು ಗಣವೇ ಗುರುವೇ ಗತಿಯನ್ನು ಮನವೇ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಗುರುವೇ ಗತಿ, ಗುರುವಿನ ವಾಕ್ಯ, ಗುರುವಿನ ತತ್ವ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತಕ್ಕಂಥ ತತ್ವಪದವನ್ನ ಪ್ರಸ್ತುತಪಡಿಸಿದ ಸಿದ್ಧಬ್ರಹ್ಮ ಶ್ರೀ ಯತಿಗಿರಿ ಮತ್ತು ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇನ್ನು ಮುಂದೆ ಸಿದ್ಧಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಮುಖ್ಯದ ವಿಚಾರವನ್ನ ಉಪದೇಶ ಮಾಡಲಿದ್ದಾರೆ. ಶ್ರದ್ಧೆಯಿಂದ ಆಲಿಸೋಣ ಎಂದು ಹೇಳಿಕೊಳ್ಳುತ್ತಾ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತೇವೆ. ಮುಂದಿನ ಕಾರ್ಯಕ್ರಮವನ್ನು ಉಪದೇಶ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸಿಯವರ ಕೃತಿ
ತರಂಗ 4 ಉತ್ತಮಾಧಿಕಾರಿ ಆದ ತತ್ವದೃಷ್ಟಿಗೆ ಉಪದೇಶ ನಡೀತಾ ಇದೆ. 117ನೇ ವಿಷಯಾಂಕ. ಏನಿದೆ ಅಂದ್ರೆ, ಬಹಿರ್ಮುಖಿ ಪುರುಷನಿಗೆ ಅವನು ಅಂತರ್ಮುಖಿ ಆಗುವ ತನಕ ಆನಂದ ತೋರುವುದಿಲ್ಲ. ಅವನು ಬಹಿರ್ಮುಖಿಯಾಗಿರುವ ಕಾರಣ ಅವನಲ್ಲಿ ವಿಷಯಾಸಕ್ತಿ ಇರುತ್ತದೆ. ಆ ವಿಷಯದಲ್ಲಿ ಸುಖವಿಲ್ಲ, ವಿಷಯದಲ್ಲಿ ಆನಂದವಿಲ್ಲ ಅಂತ ಆ ವಿಷಯಾಂಕ. ಇವತ್ತು 36ನೇ ದೋಹಕ್ಕೆ ಪಾದಾರ್ಪಣ ಮಾಡ್ತಾ ಇದ್ದೀರಿ. ನಾವು ಶಬ್ದಗಳ ಬಳಕೆ ಎಲ್ಲಿ ಬೇಕಲ್ಲಿ ಸುಖ, ದುಃಖ, ಆನಂದ ಏನ್ ಬೇಕಾದ್ರೆ ಬಳಸಿರ್ತೀವಿ. ಆಕ್ಚುಯಲ್ ಏನದಂದ್ರೆ, ಸುಖ ದುಃಖಗಳು ಬೇರೆ, ಆನಂದನೇ ಬೇರೆ. ಸುಖ ದುಃಖ ಅಂತಂದ್ರೆ ಏನದಂದ್ರೆ ವಿಷಯ ಭೋಗಕ್ಕೆ ಸಂಬಂಧಪಟ್ಟದ್ದು. ಆನಂದ ಏನದ ಆತ್ಮದ ಅನುಭೂತಿಗೆ ಸಂಬಂಧಪಟ್ಟದ್ದು. ಅಹಂ ಶುದ್ಧ ಬ್ರಹ್ಮಾಸ್ಮಿ ಅಂತ ನೀವೇನು ಅನುಭೂತಿ ಮಾಡಿಕೊಂಡು ಏನು ನಿಮಗ ಖುಷಿ ಆಗ್ತದ ಅದು ಆನಂದ. ಆನಂದ ಅಂದ್ರೆ ಪರಮಾತ್ಮನ ವಿಶೇಷಣ, ಪರಮಾತ್ಮನ ಸ್ವರೂಪ ಆಗುವುದು ಆನಂದ. ಸುಖ ದುಃಖ ಅನ್ನೋದು ವಿಷಯ ಭೋಗಕ್ಕೆ ಸಂಬಂಧಪಟ್ಟದ್ದು. ಮತ್ತು ಸುಖ ದುಃಖ ಎರಡು ಒಂದಕ್ಕೊಂದು ವಿರುದ್ಧ ಅದವೋ ಪೂರಕ ಅದವೋ ನಿಮ್ಮ ಪ್ರಕಾರ? ಸುಖಕ್ಕ ದುಃಖಕ್ಕ ಏನಾರ ಸಂಬಂಧದ? ಒಂದಕ್ಕೊಂದು ಪೂರಕ ಅದವೋ ವಿರುದ್ಧ ಅದವೋ ಹೆಂಗದವ? ಸುಖ ದುಃಖ ಅಂದ್ರೆ ಏನ್ ತಿಳ್ಕೊಂಡಿರಿ? ಸುಖ ಬಂದ್ರೆ ದುಃಖ, ದುಃಖ ಅಲ್ಲಿ ಒಂದಕ್ಕೊಂದು ಸಂಬಂಧವೇ ಸಂಗಡ. ವಿರುದ್ಧದವ ಪೂರಕ ಅದವ? ವಿರುದ್ಧದವ. ಇದು ತಿಳ್ಕೊಂಡು ಮುಂದೆ ಹೋಗ್ಬೇಕು ನಾವು. ಕತ್ತಲೆ ಬೆಳಕು ಇದ್ದಂಗ, ಕತ್ತಲೆ ಬೆಳಕು ಇದ್ದಂಗ. ಬೆಳಕು ಜಾಸ್ತಿ ಆದ್ರ ಕತ್ತಲೆ ಕಡಿಮೆ ಆಗ್ತದ, ಬೆಳಕು ಕಡಿಮೆ ಆಯ್ತಂದ್ರೆ ಕತ್ತಲೆ ಆಗ್ತದ. ಅದ್ರಂಗ ಸುಖ ಜಾಸ್ತಿ ಆಯ್ತಂದ್ರೆ ದುಃಖ ಕಡಿಮೆ ಆಗ್ತದ, ಸುಖ ಕಡಿಮೆ ಆಯ್ತಂದ್ರೆ ದುಃಖ ಜಾಸ್ತಿ ಆಗ್ತದೆ. ಸುಖದೊಳಗೆ ಹೆಚ್ಚು ಕಡಿಮೆ ಆಗ್ಲಿಕ್ಕತ್ತದ. ದುಃಖ ನೋಡ್ಲಕತ್ತೀರಿ ನೀವು, ಸುಖದ ಕಡೆ ನೋಡ್ತಾ ಇಲ್ಲ. ಸುಖದೊಳಗೆ ಹೆಚ್ಚು ಕಡಿಮೆ ಆಗಲಿ. ಈಗ ಒಂದು ಗ್ಲಾಸ್ನಾಗ ನೀರದ, ಅರ್ಧ ಗ್ಲಾಸ್ ನೀರಿಟ್ಟಿರಿ. ಅದಕ್ಕೆ ಎರಡೂ ಉತ್ತರ ಹೇಳ್ಬೋದು. ಏನಂದ್ರ, ಅರ್ಧ ಗ್ಲಾಸ್ ನೀರಿನ ಗ್ಲಾಸಿನಾಗ ಅರ್ಧ ಗ್ಲಾಸ್ನಷ್ಟು ನೀರದ ಅಂತಾನು ಹೇಳ್ಬೋದು. ಇನ್ನ ಒಂದೇನ್ ಭಾಷೆ ಬಳಸ್ಬೋದು ಅಂತಂದ್ರ ಅರ್ಧ ಖಾಲಿ ಅದ ಅಂತಾನು ಹೇಳ್ಬೋದು. ಎರಡು ಕರೆಕ್ಟ್ ಅದ ಇಲ್ಲ? ಇನ್ನ ಅರ್ಧ ಖಾಲಿ ಅದ, ಅರ್ಧ ಗ್ಲಾಸ್ ನೀರದ, ಎರಡು ಕರೆಕ್ಟ್ ಅದ ಸೆಂಟೆನ್ಸ್. ಅದೇ ರೀತಿ ಸುಖ ದುಃಖ ಅಂದ್ರೆ ಏನದ, ವಿಷಯ ಭೋಗದಲ್ಲಿ ದುಃಖನೇ ಸುಖದ ರೂಪ ತಾಳ್ತದ, ಕತ್ತಲೆಯೇ ಬೆಳಕಿನ ರೂಪ ತಾಳ್ತದ. ನೀರು ತಣ್ಣಗಿರ್ತದ, ಬೆಚ್ಚಗಿರ್ತದ. ನೀರಿನ ಗುಣ ಏನು? ತಂಪ, ಹೀಟ. ಉಷ್ಣನೋ ತಂಪು? ತಂಪಿರ್ತದೆ. ತಂಪಾದ ನೀರು ಕಾಯಿಸಿದಾಗ
ಬಿಸಿ ಆಗಿರ್ತದ, ತಣ್ಣನ ನೀರೇ ಬಿಸಿ ಆಗ್ತದ. ಮತ್ತ ಒಳ್ಳಿ ಕಾಯ್ತದ ಬಿಟ್ರಿ ಅಂತಂದ್ರೆ ತಣ್ಣಗಾಗ್ತದೆ. ಹಂಗ ಕತ್ತಲಿನೇ ತಂಪಾದ ನೀರೇ ಕಾಯಿಸಿದಾಗ ಬೆಚ್ಚಗೆ ಹೆಂಗಾಗ್ತದ, ಕಾಯಿಸುವುದು ಬಿಟ್ಟರೆ ತಣ್ಣಗೆ ಹೆಂಗಾಗ್ತದ, ಅದೇ ರೀತಿ ವಿಷಯಗಳನ್ನ ಭೋಗಿಸುವಾಗ ದುಃಖವೇ ಸುಖವಂತ ಕಾಣುತ್ತದ. ವಿಷಯ ಭೋಗ ನಿಂತಿತು ಅಂದ್ರೆ ಮತ್ತೇನಾಗ್ತದ, ಒಳ್ಳೆ ಮತ್ತೆ ದುಃಖದಲ್ಲಿ ಮುಳುಗಿಸ್ಬಿಡ್ತದೆ. ಒಬ್ಬನು ಜಗ್ಗಿ ದುಃಖ ಪಡ್ಲಕತ್ತಾನ, ಒಬ್ಬನು ಜಗ್ಗಿ ಅಳ್ಳಕತ್ತಾನ ಅಂತಂದ್ರೆ ಅದರ ಅರ್ಥ ಏನು? ಅವ ಎಲ್ಲೋ ಒಂದು ಸಾರಿ ಭಯಂಕರ ವಿಷಯ ಭೋಗ ಅನುಭವಿಸ್ಯಾನ, ಜಗ್ಗಿ ಸುಖ ಪಟ್ಟನ, ಅದಕ್ಕೆ ಅವ ಜಗ್ಗಿ ಅಳ್ಳಕತ್ತಾನಂತ ತಿಳ್ಕೋಬೇಕು. ಈ ಸಂತರಿಗೆ ಮಹಾತ್ಮರಿಗೆ ಈ ಟೆಕ್ನಿಕ್ ಗೊತ್ತದ. ದುಃಖನೇ ನಮಗೆ ಸುಖದಾಗಿ ಕಾಡ್ಲಿಕ್ಕತ್ತದ ಅಂತೇಳಿ ಅವರ ವಿಷಯ ಭೋಗಗಳನ್ನ ಮಾಡಿ ಆ ದುಃಖವನ್ನು ಸುಖದ ರೂಪದಲ್ಲಿ ಅನುಭವಿಸೋದ್ರ ಬದಲಿ ಅವರೇನ್ ಮಾಡ್ಬಿಡ್ತಾರೆ, ಆತ್ಮಸ್ವರೂಪರಾಗ್ತಾರೆ. ನಾನು ಸದ್ರೂಪ ಬ್ರಹ್ಮ, ಯಾವ ಕಾರಣಕ್ಕೂ ವಿಕಾರಿ ಆಗ್ಲಾರ್ದಂಗೆ ನಿರ್ವಿಕಾರಿಯಾಗುವಂತ ಸಾಧನೆ ಮಾಡಬೇಕು. ನಾನು ಸರ್ವಜ್ಞ, ಎಲ್ಲವನ್ನ ಬಲ್ಲವನು, ಇಂಥದ್ದು ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತಿದ್ದವನದೀನಿ. ಗೊತ್ತಿಲ್ಲದಕ್ಕೆ ಅಲ್ಲ ನಮಗೇನಾಗದು ಸಮಸ್ಯೆ, ಒಂದನ್ನು ಅರಿತರೆ ಎಲ್ಲವನ್ನು ಅರಿತಂದೆ. ಬಂಗಾರದ ಅಂಗಡಿಯಾಗ ಹೋಗಿ ಏನ್ ಅರಿಬೇಕು? ಬಂಗಾರವನ್ನು ಅರಿಬೇಕು. ಸ್ವೀಟ್ ಅಂಗಡಿಯಾಗ ಹೋದ್ರೆ ಸಕ್ರೆ ಅರಿಬೇಕು. ದೇವಸ್ಥಾನ ತಿರುಗಲ್ಲಿ ಒಂದು ಕಲ್ಲು ಅರಿಬೇಕು. ಈಗ ಒಂದನ್ನು ಅರಿತರೆ ಎಲ್ಲವನ್ನು ಅರಿತವನಾಗಬೇಕು. ಹಂಗ ಇದು ಆತ್ಮ ಒಂದನ್ನು ಅರಿತರ ಎಲ್ಲ 84 ಲಕ್ಷ ಜೀವರಾಶಿ ಒಳಗ ಅದೇ ಆದ. ಮತ್ತ ಜಡ ವಸ್ತುಗಳಲ್ಲಿ ಕೂಡ ಸಾಮಾನ್ಯ ರೂಪದಲ್ಲಿ ಅದೇ ಆದ. ಮತ್ತು ಜೀವರಾಶಿಗಳಲ್ಲಿ ವಿಶೇಷ ರೂಪದಲ್ಲಿ ಅದೇ ಆತ್ಮ ಆದ. ಎಲ್ಲವನ್ನೂ ಬಲ್ಲವನು, ಸರ್ವಜ್ಞ, ಅದೇ ಚಿದ್ರೂಪ ಬ್ರಹ್ಮ. ಎಲ್ಲದರೊಳಗೂ ಅವನೇ ಅದನಂತೇಳಿ ತಿಳ್ಕೊಳ್ಳೋನು. ಮತ್ತೆ ದುಃಖ ರಹಿತ ನಾನು, ದುಃಖದ ಲವಲೇಶ ನನ್ನೊಳಗಿಲ್ಲ, ನಾನು ಆನಂದ ಸ್ವರೂಪ ಅಂತೇಳಿ ತಿಳ್ಕೊಂಡು ಮುಂದೇನ್ ಮಾಡ್ತಾನ, ನಿತ್ಯ ಈ ಶರೀರ ಬರ್ತದ ಹೋಗ್ತದ, ಕೆಲವೊಂದ್ಸಾರಿ ಆರಾಮಿರ್ಲಾರ್ದಾಗ ಕೊಳಿತದ, ಔಷಧ ತಗೊಂಡ್ರೆ ಉಳಿತದ, ಮತ್ತೆ ಚಂದ ಎಕ್ಸರ್ಸೈಸ್ ಮಾಡಿ ಚಂದ ಊಟ ಹಾಕಿದ್ರೆ ಬೆಳೀತದ. ಈ ಶರೀರದ ಕೆಲಸನೇ ಇದೇ ಇರ್ತದ. ಒಂದ್ ಸ್ವಲ್ಪ ದಿವಸ ಕಾಣ್ಲಿಲ್ಲ ಕಣ್ಣಿಗೆ ಅಂದ್ರೆ 6 ತಿಂಗಳಾದ್ಮೇಲೆ ಭೇಟಿ ಆದ್ರಂದ್ರೆ ಏನಪ್ಪ ಎಷ್ಟು ದಿನ ಆಯ್ತು ಕಂಡೇ ಇಲ್ಲ, ಯಾಕೋ ಸ್ವಲ್ಪ ಕರಗಾಗಿದ್ ನೋಡು, ಯಾಕೋ ಸ್ವಲ್ಪ ಬೆಳಗಾಗಿದ್ ನೋಡು, ಯಾಕೋ ದಪ್ಪಾಗಿದ್ ನೋಡು, ತೆಳಗಾಗಿದ್ ನೋಡು. ಅದು ಶರೀರದ ಗುಣ, ಅದು ಏನೋ ಆಗ್ತಿರ್ತದೆ. ಹಿಂಗಾಗಿ ಈ ಶರೀರ ಕಂಟಿನ್ಯೂಸ್ ಚೇಂಜ್ ಹಾಕೋದು ತೋರ್ತಿರ್ತದೆ. ಬಾಲಕ ಹೋಗಿ ಯುವಕ ಆಗ್ತದ, ಯುವಕ ಹೋಗಿ ಮುದುಕ ಆಗ್ತದ, ಮುದುಕ ಹೋಗಿ ಹೆಣ ಆಗ್ತದ, ಹೆಣ ಆದ್ಮೇಲೆ ಮತ್ತೆ ಬಾಲಕ ಆಗಿ ಬರ್ತದ. ಈ ಶರೀರದ ಕೆಲಸನೇ ಹಿಂಗೆ ಇದು. ಹೀಗಾಗಿ ಈ ಶರೀರದಲ್ಲಿ ನಿರಂತರ ವ್ಯತ್ಯಾಸ ಆಗ್ತದ. ಇದು ಏನು ವ್ಯತ್ಯಾಸ ಆದರೂ ಸಹಿತ ನನ್ನಲ್ಲಿ ಯಾವ ವ್ಯತ್ಯಾಸನೂ ಆಗ್ಲಾರ್ದಂಥವು, ನಾನು ಶಾಶ್ವತವಾಗಿರೋವನು, ಪರಿಪೂರ್ಣ ನಿತ್ಯವಾಗಿರೋವನು ಮತ್ತು ಪರಿಪೂರ್ಣವಾಗಿರೋನು. ಎಲ್ಲ ಕಡೆ ಎಲ್ಲದರೊಳಗ ಎಲ್ಲ ಕಾಲದಲ್ಲಿ ನಾನು ಪರಿಪೂರ್ಣವಾಗಿ ನಾನೇ ನೆಲೆಸಿದ್ದೇನೆ. ನನ್ನ ಅಸ್ತಿತ್ವ ಎಲ್ಲದರೊಳಗ ಆದ ಪರಿಪೂರ್ಣವಾದ ಅಸ್ತಿತ್ವ ನಮ್ದು. ಎಲ್ಲರೇ ಒಂದು ಶರೀರದೊಳಗ ಒಂದು ಬ್ರಹ್ಮಾಂಡದೊಳಗ ಅಷ್ಟೇ ಇಲ್ಲ, ನಾನು ಪರಿಪೂರ್ಣನೇನೆ. ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲ ಉದಿರಿ ಹೋದ್ರೂ ನಾನು ಪರಿಪೂರ್ಣವಾಗಿರ್ತೀನಿ. ಈ ರೀತಿಯಾದಂತ ಅನುಭವ ಮಾಡಿಕೊಂಡು ನಾನು ಬ್ರಹ್ಮನ್ ಅಂತ ತಿಳ್ಕೊತಾನ. ಅಂತ ತಿಳ್ಕೊಂಡಂತವನಿಗೆ ಏನಾಗ್ತದ, ಈ ವಿಷಯ ಭೋಗಗಳು ಬಹಳ ಸಣ್ಣ ವಿಷಯಗಳು, ಕೆಲಸಕ್ಕೆ ಬರಲಾರ ವಿಷಯಗಳು. ಹೀಗಾಗಿ ಅವನೇನ್ ಮಾಡ್ತಾನೆ, ಕೇವಲ ಆನಂದವನ್ನ ಹೊಂದುತ್ತಾನೆ. ಈ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣದಿಂದ ಏನಾಗ್ತದ, ಆನಂದ ಉಂಟಾಗ್ತದ. ಬೆಂಕಿ ಇದ್ದಂಗ
ಬೆಂಕಿ ಸುಡ್ತದಿಲ್ಲ, ಆದ್ರೆ ಬಿಸಿ ನೀರು ಆರಿ ಹೋಗ್ಬಿಡ್ತದೆ. ಬೆಂಕಿನೂ ಆರ್ತದಲ್ರಿ ಅಂದ್ರೆ ಹಂಗ ಬೆಂಕಿ ತಿಳ್ಕೊಬೇಡ್ರಿ. ಒಟ್ಟು ಬೆಂಕಿ ಆದಂತ ತಿಳ್ಕೊಳ್ರಿ. ಎಲ್ಲಾ ಕಾಲದಲ್ಲಿ ಒಂದೇ ತರ ಸುಡಂತ ಬೆಂಕಿ ಆಗ್ತದೆ. ಈ ಬಿಸಿಯಾಗಿ ಆರುವಂತ ನೀರಲ್ಲ, ಬೆಂಕಿಯ ಗುಣ ಬಿಸಿ ನೀರಲ್ಲುಂಟೆ ಅಂತೇಳಿ ಒಂದ್ ಕಡೆ ಶಾಸ್ತ್ರ ಕೇಳ್ತಾರ. ಬಿಸಿ ನೀರಿಂದ ಏನದ ಶಾಖ ಹೆಚ್ಚಾಗ್ತದ, ಕಡಿಮೆ ಆಗ್ತದ. ಆದ್ರೆ ಬೆಂಕಿ ಅಂತ ಇದ್ಮೇಲೆ ಆ ಬೆಂಕಿ ಎಲ್ಲಾ ಕಾಲದಲ್ಲಿ ಸುಡುವ ಗುಣನೇ ಇರ್ತದ ಅದಕ್ಕೆ. ಹಾಗೆ ಇಲ್ಲೇನದ ಸುಖ ದುಃಖ ವಿಷಯ ಭೋಗಕ್ಕೆ ಸಂಬಂಧಪಟ್ಟದ್ದು. ಆದ್ರೂ ಪಾಠ ಹೇಳುವ ಟೈಮ್ನೊಳಗ ಆನಂದ ಅನ್ನೋ ಜಾಗಕ್ಕೆ ಒಂದೊಂದ್ ಸಾರಿ ಸುಖ. ಎಂತ ಸುಖ? ಆತ್ಮ ಸುಖ. ಆತ್ಮ ಸೇರಿಸಿದ್ರೆ ಅದು ಆನಂದ. ಆತ್ಮ ಸುಖ ಈಸ್ ಈಕ್ವಲ್ ಟು ಆನಂದ. ವಿಷಯ ಸುಖ ಈಸ್ ಈಕ್ವಲ್ ಟು ದುಃಖ. ಒಂದು ದಿನ ಅದು ಸುಖವಾಗಿ ಕಾಣ್ತಿರ್ಬೋದು, ಅದು ದುಃಖನೇ ಕೊಡ್ತದ. ವಿಷಯ ಭೋಗಗಳೆಲ್ಲ ದುಃಖ ಕೊಡ್ತವ, ಮತ್ತು ವಿಷಯ ಭೋಗದ ಸುಖಗಳೆಲ್ಲ ನಾಶ ಆಗಂತವಲ್ಲ, ಅವಿನಾಶಿ ಅಲ್ಲವು. ಎಷ್ಟೇ ನೀವು ಭೋಗ ಎಷ್ಟು ಚಂದ ಮಾಡಿದ್ರು ಅದು ನಾಶ ಆಗಿ ಹೋಗಂತದ್ದು, ಅವಿನಾಶಿ ಆದಂಥದ್ದಲ್ಲ. ಆನಂದ ಏನು ಅನುಭವಿಸ್ತೀರಿ ಅದು ಶಾಶ್ವತವಾದದ್ದು. ಈ ಸಚ್ಚಿದಾನಂದ ಸ್ವರೂಪದ ಒಂದು ಆನಂದ ನೀವು ಅನುಭವಿಸಿಕೊಟ್ಟ ಆ ಆನಂದ ನೀವೇನ್ ಹೆಚ್ಚು ಮಾಡ್ಕೋತಿರಲ್ಲ, ಅದು ಏನಾಗ್ತದ ಅಂತಂದ್ರ ಜನ್ಮಾಂತರಕ್ಕೆ ನಿಮ್ ಜೊತೆಗೆ ಶಾಶ್ವತವಾಗಿ ಇದ್ದು ಅಂಗ ಗುಣ ಕಡಿಮೆ ಮಾಡಿಕೊಂಡು ಲಿಂಗ ಗುಣ ಜಾಸ್ತಿ ಮಾಡಿಕೊಂಡು ಜೀವಗುಣ ಕಡಿಮೆ ಮಾಡಿಕೊಂಡು ಶಿವಗುಣ ಜಾಸ್ತಿ ಮಾಡ್ಕೊಂಡಿರ್ತೀರಲ್ಲ, ಇದು ನಿಮ್ಗೆ ಪರ್ಮನೆಂಟ್ ಆಗಿರ್ತದೆ, ಪರ್ಫೆಕ್ಟ್ ಆಗಿರ್ತದೆ ನಿಮ್ ಜೊತೆಗೆ. ಸತ್ತರ ಸಂಕಟ ಬರುವಂಥದ್ದು ಈ ಕೆಲಸ. ಇದು ಬಹಳ ಮುಖ್ಯ ಅದ. ಆತ್ಮದ ಲಾಭನೇ ನಿಜವಾದ ಲಾಭ. ಉಳಿದದ್ದು ವಿಷಯದ ಲಾಭ, ಅದು ಲಾಭನೇ ಅಲ್ಲ, ಅದು ನಷ್ಟನೇ ಆದ. ಆದರೆ ನಷ್ಟವನ್ನೇ ಲಾಭವೆಂದು ಭಾವಿಸುವವರು ಅವಿವೇಕಿಗಳು, ದುಃಖವನ್ನೇ ಸುಖವೆಂದು ಭಾವಿಸುವರು ಅವಿವೇಕಿಗಳು ಅಂತ. ಅದು ಅವಿವೇಕದ ಸುಖ, ವಿಷಯ ಸುಖ ಅನ್ನೋದು. ಈ ರೀತಿ ಹೇಳಿ ಸುಖ ದುಃಖ ವಿಷಯ ಭೋಗಕ್ಕೆ ಸಂಬಂಧಪಟ್ಟದ್ದು. ಆತ್ಮ ಸುಖ ಅಂದ್ರೆ ಆನಂದ ಅನ್ನೋದು ಆಧ್ಯಾತ್ಮ ಸಾಧನೆಗೆ ಸಂಬಂಧಪಟ್ಟಂತದ್ದು ಅನ್ನೋದು ತಿಳ್ಕೋಬೇಕು. ಇದನ್ನು ತಿಳ್ಕೊಂಡು ಮುಂದೆ ಹೋಗ್ಬೇಕು. ಏನದ 36ನೇ ಶ್ಲೋಕ. ಇವತ್ತ ನಿನ್ನೆ ತನಕ ನಿಮಗ ಬೇಕಾದ ಒಂದು ಅಭಿಲಷಿತ ಪದಾರ್ಥ ಜಬು ಪಾವೈ, ಯಾವಾಗ ನಿಮಗ ಬೇಕಾದ ಪದಾರ್ಥ ಸಿಗ್ತದ ಆವಾಗ ಬುದ್ಧಿ ಏನಾಗ್ತದ, ಒಂದು ಕ್ಷಣ ಅದರೊಳಗಿರುವ ಚಂಚಲತೆ ವಿಕ್ಷೇಪ ನಾಶ ಆಗ್ತದ. ಮತಿ ಜನ ವಿಕ್ಷೇಪ ನಸಾವೈ, ಒಂದು ಕ್ಷಣ ಅದರೊಳಗಿಂದ ವಿಕ್ಷೇಪ ನಾಶ ಆಗ್ತದ. ತಾಮೈ ವೈ ಆನಂದ ಪ್ರತಿಬಿಂಬ. ಸ್ವಲ್ಪ ಹೊತ್ತಾದ್ಮೇಲೆ ಪ್ರತಿಬಿಂಬದ ಆನಂದ ಬ್ರಹ್ಮನ ಆನಂದ ಅಲ್ಲದು, ಬ್ರಹ್ಮದ ಆನಂದ ಅಲ್ಲ, ವಿಷಯದ ಆನಂದ. ವಿಷಯದ ಆನಂದ ಪ್ರತಿಬಿಂಬ, ಬ್ರಹ್ಮದ ಆನಂದ ಬಿಂಬ. ನಾನು ಸದ್ರೂಪ ಚಿದ್ರೂಪ ಅಂತೇಳಿ ನೀವೇನು ಅನುಭವಿಸ್ತೀರಿ ಅದು ಬಿಂಬಾನಂದ. ಈ ವಿಷಯ ಭೋಗಗಳಿಂದ ಉಂಟಾಗೋದು ಯಾವುದು? ಪ್ರತಿಬಿಂಬ ಆನಂದ. ಆ ಬಿಂಬಾನಂದ ಶಾಶ್ವತವಾಗಿರ್ತದೆ, ಈ ಪ್ರತಿಬಿಂಬ ಆನಂದ ನಾಶ ಆಗ್ತದ. ಅದಕ್ಕೆ ತಾಮೇ ವೈ ಆನಂದ ಪ್ರತಿಬಿಂಬ, ಒಂದು ಪ್ರತಿಬಿಂಬದ ಆನಂದ ನಿಮಗೆ ಸಿಗ್ತದ. ಮತ್ತೇನಾಗ್ತದೆ? ಪುನೀಚನನೆ ಬಹು ಚಾಹ ವಿಡಂಬ. ಮತ್ತೊಂದು ಕ್ಷಣ ಏನಾಗ್ಬಿಡ್ತದ, ಈಗ ಆನಂದ ತೋರಿ ಅದನ್ನದ್ರಾಗೆ ಮತ್ತ ಇನ್ನ ಒಂದೇನೋ ಬೇಕನಿಸಿ ದುಃಖದೊಳಗೆ ಮುಣಗಿ ಬಿಡುತ್ತದ. ಅದಕ್ಕೆ ಈ ರೀತಿ ಆತ ನಿರ್ವಿಕಾರಿಯಾಗಿರ್ಬೇಕು ಅನ್ನೋದ್ರ ಬದಲಿ ಅದು ಬರೀ ವಿಕಾರ ಹಾಕೋತ್ ಹೋಗ್ತಿರ್ತದ. ಎಷ್ಟೇ ವಿಕಾರ ಆಗುವ ಪ್ರಸಂಗಗಳು ಬಂದಾಗನೂ ನಿರ್ವಿಕಾರಿ ಆಗಂತ ಒಂದು ಗುಣ. ನಿಮಗ ಯಾರು ಕೆಟ್ಟದ್ ಮಾಡ್ತಿರ್ತಾರ ಅವ್ರ ಗುಣ ಸ್ವಭಾವಗಳಿಗೆ ತಕ್ಕಂತೆ ಅವ್ರು ಏನ್ ಕೊಡ್ಬೇಕು ಅವ್ರ ಬಳಿ ಇದ್ದದ್ದು ಕೊಡ್ತಿರ್ತಾರ. ಬಟ್ ನೀವು ಅವ್ರಂಗೆ ಅವ್ರು ಕೆಟ್ಟದ್ ಮಾಡಿದ್ರೆ ನೀವು ಅವ್ರಿಗೆ ನೀವು ಅವರಿಗೆ ಕೆಟ್ಟದ್ದೇ ಮಾಡಿದ್ರಿ ಅಂದ್ರ ನೀವ್ ಹೆಂಗ ಶುದ್ಧ ಬ್ರಹ್ಮರಾಗ್ತೀರಿ? ನೀವು ಏನ್ ಮಾಡ್ಬೇಕು? ಅವರಿಗೆ ನಿಮ್ಗೆ ಯಾರು ಕೆಟ್ಟದ್ ಮಾಡ್ತಾರ
ಅವ್ರಿಗೆ ನೀವು ಕೆಟ್ಟದ್ದೇ ಮಾಡ್ಬೇಕ? ಏನ್ ಅವ್ರಿಗೆ ದೇವರೇ ಇವ್ರಿಗೆ ಚಲೋ ಬುದ್ಧಿ ಕೊಡಪ್ಪ, ಏನಿದು ಹಿಂಗ್ ಮಾಡ್ತಲ್ಲ, ಇವ್ರು ಎಷ್ಟು ಕಷ್ಟದಾಗ ಅದರಲ್ಲ, ಇವರು ಏನು ಕೊಡ್ಬೇಕಂತ ಗೊತ್ತಿಲ್ಲಲ್ಲ, ಏನ್ ತಗೋಬೇಕಂತ ಗೊತ್ತಿಲ್ಲ, ಏನೇನೋ ಕೊಡ್ತಾರ, ಏನೇನೋ ತಗೋತಾರ, ಏನೇನೋ ಮಾತಾಡ್ತಾರ, ಇವ್ರಿಗೆ ಯಾಕಪ್ಪ ಒಂದ್ ಸ್ವಲ್ಪ ಮನಸ್ಸು ಒಳ್ಳೇದ್ರ ಕಡೆ ಹರಿಸಪ್ಪ ಅಂತೇಳಿ ಅವ್ರ ಬಗ್ಗೆ ಕರುಣೆ ತೋರ್ಬೇಕು. ಬಿಟ್ಟು ಅವರಿಗೆ ನೀವು ನಮ್ಗೆ ಹಿಂಗ್ ಮಾಡಿದ್ದಕ್ಕೆ ನಾವು ನಿಮಗೆ ಹಿಂಗ್ ಮಾಡ್ತೀವಿ ಅಂತಂದ್ರ ನೀವೇನ್ ಶುದ್ಧ ಬ್ರಹ್ಮನ್ ಅಂತಾರ ನಿಮಗೆ? ಮಾತಿಗೆ ಮಾತು ತೂ ಅಂದ್ರೆ ತೂ ಮೈ ಮೈ ತೂ ಮೈ ಮೈ ಅಂತ ಜಗಾಡ್ತಿರ್ತಾರ. ತೂ ಕ್ಯಾಕ್ಯ ಮೈ ಕ್ಯಾಕ್ಯ ತೂ ಮೈ ಮೈ ಇವೇನದವ? ಇವು ಶುದ್ಧ ಬ್ರಹ್ಮನ ಲಕ್ಷಣ ಅಲ್ಲಿವು. ಶುದ್ಧ ಬ್ರಹ್ಮನ ಲಕ್ಷಣ ಬೆಕ್ಕದಟ್ಟು ಒದರಾಡಲ್ರಕ್ಕ ನೀವು ಸೈಲೆಂಟ್ ಇರ್ಬೇಕು. ಅವ್ರು ಏನ್ ಮಾತಾಡ್ತಾರ ಅವಕ್ಕ ಬಹಳ ಅತಿಯಾದ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಮೂರ್ಖರ ಭಾಷೆಯನ್ನ ಅರ್ಥ ಮಾಡುವುದಕ್ಕಂತ ನಾವು ಹೊಂದಿಲ್ಲ. ಅವ್ರು ಮಾತಾಡ್ತಿರ್ತಾರ, ಹಂಗೆ ಏನೋ ಬೈತಿರ್ತಾರ, ಏನೋ ಅಂತಿರ್ತಾರ, ಹಿಂಗ್ ಅನ್ಬೇಕೇನು ಹಂಗ್ ಅನ್ಬೇಕೇನು, ಇಂಥ ಶಬ್ದ ಬಳಸ್ಯಾರ, ಅಂತ ಶಬ್ದ ಅವ್ರ ಬುದ್ಧಿ ಅಂತದ ಅಂತ ಶಬ್ದ ಬಳಸ್ತಿರ್ತಾರ. ಅವ್ರಿಗೆ ಎಂತ ಸಂಸ್ಕಾರ ಸಿಕ್ಕದ ಅದರಂಗೆ ಅವ್ರ ಬದುಕು ಮಾಡ್ತಿರ್ತಾರ. ಹೀಗಾಗಿ ನಾವು ಯಾವದಕ್ಕೂ ಸ್ವಲ್ಪ ಹಾಕ್ಲಕ್ ಹೋಗ್ಬಾರ್ದು. ಅವ್ರ ಜೊತೆಗೆ ನಾವ್ ಹೆಂಗಿರ್ಬೇಕು ಹಂಗೆ ಸ್ಟ್ಯಾಂಡರ್ಡ್ ಆಗಿ. ಈ ಸೂರ್ಯ ಹೆಂಗದ ನೋಡ್ರಿ, ಅವನಿಗೆ ಪೂಜೆ ಮಾಡಿದ್ರು ಕೆಲವೊಬ್ಬರು ಪೂಜೆ ಮಾಡಿ ದೇವ್ರ ಅಂತಾರ, ಅವ್ರಿಗೂ ಶಾಖ ಬೆಳಕು ಕೊಡ್ತಾನ. ಇನ್ನೊಂದಿಷ್ಟು ಮಂದಿ ಅದೇನು ಜಡ ವಸ್ತು ಅಂತೇಳಿ ಅಲಕ್ಷ್ಯ ಮಾಡ್ತಾರ, ಅವರಿಗೂ ಶಾಖ ಬೆಳಕು ಕೊಡ್ತಾನ. ಸೂರ್ಯನ ಕಡೆ ನೋಡ್ಲಾರ್ದಂತ ಗೂಗಿಗಳು ಸಹಿತ ಅವರಿಗೂ ಶಾಖ ಬೆಳಕು ಕೊಡ್ತಾನ, ಎಲ್ಲರಿಗೂ ಕೊಡ್ತಾನ. ಹಂಗ ಅವನೊಳಗೆ ಏನು ಚೇಂಜಸ್ ಇಲ್ಲ, ಜೀವಿಗಳೊಳಗೆ ಚೇಂಜಸ್, ಜೀವಿಗಳಲ್ಲಿ ವ್ಯತ್ಯಾಸ, ಆ ಸೂರ್ಯನಲ್ಲಿ ವ್ಯತ್ಯಾಸ ಇಲ್ಲ. ಅದೇ ರೀತಿ ನಮ್ಮ ವ್ಯಕ್ತಿತ್ವ ಕೂಡ ಏನಾಗಬೇಕು? ಸ್ಟ್ಯಾಂಡರ್ಡ್ ಆಗಬೇಕು. ನಮ್ಮ ವ್ಯಕ್ತಿತ್ವ ಸ್ಟ್ಯಾಂಡರ್ಡ್ ಆಗ್ಲಿಲ್ಲ ಅಂತಂದ್ರೆ ಸಮಸ್ಯೆ ಆಗ್ತದ. ನಾವು ಸಮಸ್ಯೆ ಒಳಗಿದೀವಿ ಅಂತ ತಿಳ್ಕೋಬೇಕು. ಯಾರು ಹೆಂಗೆ ಇರಲಿ, ನಾವು ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಅದೇ ಮಹಾತ್ಮರ ಲಕ್ಷಣ. ಈಗ 36ನೇ ಚೌಕಾಯಿ ಏನ್ ಹೇಳ್ತದ? ತಾಜೇ ವೈ ಸ್ಥಿರತಾಕಿ ಹನಿ ಸೋ ಆನಂದ ಪ್ರತಿಬಿಂಬ ನತಾನೆ ವಿಷಯ ಸಂಗ ಇಮ ಆನಂದ ಹೋಯಿ ಬಿನ ಸದ್ಗುರು ಯಹ ಲಖೈನ ಕೋಯಿ. ಏನ್ ಹೇಳ್ತಾನಪ್ಪ ಅಂದ್ರೆ ತಾಚೆ ವೈ ಸ್ಥಿರ ತಾಕಿ ಹಾನಿ ಅಂದ್ರೆ ತಾಚೆ ಅಂದ್ರೆ ಏನು? ಇದು ಮತ್ತೆ ಚಂಚಲ ಆಗ್ತದ ಮನಸ್ಸು. ವಿಷಯ ಭೋಗ ಸಿಕ್ಕಾಗ ಒಂದು ಕ್ಷಣ ತನ್ನ ಚಂಚಲತೆಯನ್ನ ನಷ್ಟ ಮಾಡಿಕೊಂಡು ಒಂದು ಕ್ಷಣ ಮಾತ್ರ ಬಿಂಬದ ಆನಂದ ಅನುಭವಿಸಿ ಮತ್ತೆ ಪುನಿ ಕ್ಷಣಮೆ ಬಹು ಚಾರ ವಿಡಂಬ ಅಂದ್ರೆ ಮುಂದಿನ ಕ್ಷಣನೇ ಮತ್ತೇನಾಗ್ತದೆ, ಬಹಳಷ್ಟು ಆಸೆಗಳನ್ನು ಇಟ್ಕೊಂಡು ವಿಡಂಬನಾತ್ಮಕವಾಗಿ ಅದು ಮಾಡ್ಲೆ ಇದು ಮಾಡ್ಲೆ, ಅಲ್ಲಿಗೆ ಹೋಗ್ಲೆ ಇಲ್ಲಿಗೆ ಹೋಗ್ಲೆ, ಅದು ತಿನ್ಲೆ ಇದು ತಿನ್ಲೆ, ಅದಕ್ಕೆಳ್ಳೆ ಇದಕ್ಕೆಳ್ಳೆ, ಅದು ಏನ್ ಒಟ್ಟದು ಇಂದ್ರಿಯಗಳು 10 ಇಂದ್ರಿಯಗಳು ಏನದಾವಲ್ಲ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಈ ದಶೇಂದ್ರಿಯಗಳ ಒಂದು ಸ್ಟಿಮ್ಯುಲೇಷನ್ ಅಂದ್ರ ಉತ್ತೇಜನಕ್ಕೆ ಒಳಗಾಗಿ ಮತ್ತೆ ಮನಸ್ಸು ಏನಾಗ್ಬಿಡ್ತದ, ಎಲ್ಲಿ ಬೇಕಾದ್ರೆ ಹರಿಲಿಕ್ಕೆ ಹತ್ತಿ ಬಿಡ್ತದ. ಹೀಗಾಗಿ ತಾಚೆ ವೈ ತಿರುತಾಕಿ ಹಾನಿ. ಆದ್ದರಿಂದ ತಾಚೆ ಅಂದ್ರೆ ಆದ್ದರಿಂದ ಏನ್ ಮಾಡ್ತದ? ಪುನಃ ಮತ್ತೆ ಚಂಚಲವಾಗುವ ಮತಿಯಲ್ಲಿ ಉಂಟಾಗುವ ಬಯಕೆಗಳಿಂದ. ತಾಚೆ ಅನ್ನೋ ಶಬ್ದದ ಅರ್ಥ ಏನು? ಪುನಃ ಚಂಚಲವಾದ ಮತಿಯಲ್ಲಿ. ಪುನಃ ಅಂದ್ರೆ ಒಂದೇ ಸಲ ಪುನಃ ಅಂತ ಬರೀಬಹುದು, 2 ಸಾರಿ ಬರೀರಿ. ಪುನಃ ಪುನಃ ಮತ್ತೆ ಮತ್ತೆ ಚಂಚಲ ಆಗ್ತದದು. ಚಂಚಲವಾಗುವ ಮತಿಯಲ್ಲಿ ಉಂಟಾಗುವ ಬಯಕೆಗಳಿಂದ, ಆಸೆಗಳಿಂದ ಸ್ಥಿರತಾಕಿ. ಸ್ಥಿರತೆ ಅಂದ್ರೆ ಸ್ಥಿರತೆ, ಸ್ಥಿರತೆಗೆ ಅವ್ರ ಹಿಂದಿದ ಸ್ಥಿರತ ಅಂದ್ರ ಸ್ಥಿರತಾಕಿ ಹಾನಿ ವೈ. ಮತ್ತೇನಾಗ್ತದ? ಮನಸ್ಸು ಅಂತರ್ಮುಖಿಯಾಗಿ
ಏನಾಗಿತ್ತು? ನಿಶ್ಚಲವಾಗಿತ್ತು. ನಿಶ್ಚಲವಾಗೋದಕ್ಕೆ ಸ್ಥಿರತೆ ಅಂತಾರೆ. ಸ್ಥಿರತೆ ಅಂದ್ರೆ ಸ್ಥಿರತ ಅಂದ್ರೆ ಸ್ಥಿರತ. ಸ್ಥಿರತ ಅಂದ್ರೆ ನಿಶ್ಚಲ. ತಟಸ್ಥ ಇದೆಲ್ಲ ಶಬ್ದ ಒಂದೇ. ಸ್ಥಿರತ, ಸ್ಥಿರತ, ನಿಶ್ಚಲ, ತಟಸ್ಥ ಅಂದ್ರೆ ಇದೇನು? ಚಂಚಲತೆ ವಿರುದ್ಧ. ಸ್ಥಿರತಾಗಿ ಹಾನಿ. ಪರಮಾತ್ಮನ ಲಕ್ಷಣ ಸ್ಥಿರತ, ಅಜ್ಞಾನದ ಲಕ್ಷಣ ಚಂಚಲ. ಇಷ್ಟೇ. ಜ್ಞಾನದ ಲಕ್ಷಣ ಸ್ಥಿರತೆ, ಅದು ಇದ್ದಂಗೆ ಇರ್ತದ. ಈ ಅಜ್ಞಾನ ಏನ್ ಮಾಡ್ತದ? ಚಂಚಲ. ಏನಾಯ್ತು? ಹಾನಿ ಆಯ್ತು. ಹಾನಿ, ನಷ್ಟವಾಗುವುದು. ಈಗ ಸ್ಥಿರತೆ ಹಾನಿ ಆಯ್ತು ಅಂತಂದ್ರೆ ಏನಾಗ್ತದ? ಅಸ್ಥಿರತೆ ಹೆಚ್ಚಾಗ್ತದ. ಸ್ಥಿರತೆ ಕಡಿಮೆ ಆಯ್ತು ಅಂದ್ರ ಅಸ್ಥಿರತೆ ಹೆಚ್ಚಾಗ್ತದ. ಸ್ಥಿರತೆ ಹೆಚ್ಚಾಯ್ತು ಅಂದ್ರೆ ಅಸ್ಥಿರತೆ ಕಡಿಮೆ ಆಗ್ತದ. ಸ್ಥಿರತೆ ಹೆಚ್ಚ ಆಗ್ಲಾರ್ದಂಗ, ಇದು ಅಸ್ಥಿರತೆ ಹೆಚ್ಚಾಗ್ಲಾರ್ದಂಗ ನಾವೇನಿರ್ಬೇಕು? ಹೆಚ್ಚು ಹೆಚ್ಚು ಸ್ಥಿರವಾಗಿರ್ಬೇಕು. ಅಳ್ಳಾಡ್ಲಾರ್ದಂಗ ಇರ್ಬೇಕು. ನಾವೆಷ್ಟು ಅಳ್ಳಾಡ್ತೀವಿ ಅಷ್ಟು ದುಃಖ. ಅದಕ್ಕೆ ಸ್ಥಿರತೆ ಅಸ್ಥಿರತೆ, ಸುಖ ದುಃಖ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಒಂದೇ ನಾಣ್ಯದ ಎರಡು ಮುಖಗಳು. ಸುಖಕ್ಕ ದುಃಖಕ್ಕ ಜೊತೆಯಾಗಿ ಹೇಳ್ತೀರಿ. ಸ್ಥಿರತೆ ಅಸ್ಥಿರತೆ ಇವುಗಳನ್ನ ಜೊತೆ ಜೊತೆಯಾಗಿ ಹೇಳ್ತೀರಿ. ಆದರೆ ಆನಂದಕ್ಕೆ ಏನ್ ಹೇಳ್ತೀರಿ? ಆನಂದಕ್ಕೇನದ ಅಪೋಸಿಟ್? ಅವು ಅಪೋಸಿಟ್ ಅಲ್ಲವು. ಒಂದ್ ಹೆಚ್ಚಾದ ಇನ್ನೊಂದು ಕಡಿಮೆ ಆಗ್ತದ ಅಷ್ಟೇ. ಒಂದು ಕಡಿಮೆ ಇತ್ತು ಇನ್ನೊಂದು ಹೆಚ್ಚಾಗ್ತದ. ಆನಂದ ಹೆಚ್ಚಾದ್ರ ಏನಾಗ್ತದೆ? ಆನಂದದ ಅಪೋಸಿಟ್ ಏನು? ಅವಿದ್ಯೆ, ಮಾಯೆ, ಅಜ್ಞಾನ. ಮಾಯೆ ದುಃಖ, ಅವಿದ್ಯೆಯ ದುಃಖ. ದುಃಖಕಾರಕ ಹೌದಾ? ಅಲ್ಲವು ಅಜ್ಞಾನ. ನಿಮ್ಮ ಆನಂದ ಜಾಸ್ತಿ ಮಾಡ್ಕೊಂಡ್ರಿ ಅಂದ್ರೆ ಏನಾಗ್ತದ? ಅವಿದ್ಯೆ ಕಡಿಮೆ ಆಗ್ತದ? ಇಲ್ಲ. ಆನಂದ ಕಡಿಮೆ ಮಾಡ್ಕೊಂಡ್ರಿ ಅಂತಂದ್ರ ಅವಿದ್ಯೆ ಹೆಚ್ಚಾಗ್ತದೆ. ನೀವು ಸಾಧನೆ ಹೆಂಗ್ ಮಾಡ್ತೀರಿ ಹಂಗೆ. ಜೀರೋ ಬಲ್ಬ್ ಹಾಕೋದು, ಟ್ಯೂಬ್ ಲೈಟ್ ಹಾಕೋದು ಮಾಡ್ತೀರಿಲ್ಲ. ಬೆಳಕು ಹಚ್ಚಬೇಕು, ಬೆಳಕು ಕಡಿಮೆ ಬೇಕು, ಯಾವಾಗ ಎಷ್ಟು ಬೇಕು, ಹೆಂಗ್ ಮಾಡ್ಬೇಕು. ಹಂಗೆ ನೀವು ಬೆಳಕು ಹೆಂಗೇನ್ ಮಾಡ್ಕೋತೀರಿ ಹಂಗಂಗೆ ಕತ್ತಲು ಕಡಿಮೆ ಹಾಕೋದು ಹೋಗ್ತದ. ಫುಲ್ ಬೆಳಕು ಮಾಡಿದ್ರೆ ಫುಲ್ ಕತ್ತಲು ಹೋಗ್ಬಿಡ್ತದೆ. ಹೀಗಾಗಿ ಆನಂದದ ವಿರುದ್ಧ ಯಾವದಪ್ಪ ಅಂದ್ರೆ ಅವಿದ್ಯೆ. ಏನ್ ಅವಿದ್ಯೆ? ನಾನು ಶುದ್ಧ ಬ್ರಹ್ಮ ಅನ್ನುವಂತ ವಿದ್ಯೆ ಇರಲಾರದು. ಎಂಥದ್ದು? ಮರೆವು. ಮರೆವು ಆದಾಗ, ತನ್ನ ಸ್ವರೂಪದ ಮರೆವು ಆದಾಗ ಏನಾಗ್ತದ? ದುಃಖ, ಚಿಂತೆ, ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಏನೆಲ್ಲ ಆಗ್ತದ. ಮತ್ತು ತಾನು ಶುದ್ಧ ಬ್ರಹ್ಮ ಅಂತೇಳಿ ಅರಿವಾದಾಗ ಆನಂದ. ಈ ರೀತಿ ತಿಳ್ಕೊಂಡು ಏನಾಗ್ತದಪ್ಪ? ತಾತೆ ವೈ ತಿರತಾಕಿ ಹಾನಿ ಸೋ ಆನಂದ ಪ್ರತಿಬಿಂಬ ನಸಾನಿ. ಒಂದು ವಸ್ತು ಬೇಕಂದಾಗ, ಅದು ನಿಮಗೆ ಸಿಕ್ಕಾಗ ಒಂದು ಕ್ಷಣ ಆ ಮನಸ್ಸು ತನ್ನ ಏನಾಗ್ತದ? ವಿಕ್ಷೇಪವನ್ನ ಅಂದ್ರೆ ಚಂಚಲವಾದ ಮನಸ್ಸು, ಬಹಿರ್ಮುಖಿಯಾದ ಮನಸ್ಸು ಆತ್ಮಸಮ್ಮುಖಿಯಾಗಿ ನಿಶ್ಚಲವಾಗಿ ಒಂದು ಪ್ರತಿಬಿಂಬದ ಆನಂದವನ್ನ ಅನುಭವಿಸುತ್ತ ಮತ್ತೆ ಏನ್ ಮಾಡ್ತದ? ಒಂದು ಕ್ಷಣ ಆನಂದ ಅನುಭವಿಸಿ ಮತ್ತೆ ಮುಂದಿನ ಕ್ಷಣ ಮತ್ತೊಂದಕ್ಕ ಅದು ಶಿಫ್ಟ್ ಆಗಿ ಮತ್ತೆ ಬಹಿರ್ಮುಖಿ ಆಗ್ತದ, ಆತ್ಮವಿಮುಖಿ ಆಗ್ತದ. ವಿಷಯ ಭೋಗದ ಇಚ್ಛೆ ಉಳ್ಳದಾಗಿ ಅದೇನಿಗೆ ಹೋಗ್ಬಿಡ್ತದ? ಅದು ಅಂತೇಳಿ ಮತ್ತೆ ಕಷ್ಟದಾಗ ಹೋಗಿ ಬೀಳ್ತದೆ. ಹೀಗಾಗಿ ತಾತೆ ವೈ ಸ್ಥಿರತಾಕಿ ಹಾನಿ. ಹೀಗಾಗಿ ಏನಾಯ್ತು ಅಂದ್ರೆ ಸ್ಥಿರತೆಯನ್ನ
ಚಿತ್ತವೃತ್ತಿಯಲ್ಲಿ ಆನಂದದ ಪ್ರತಿಬಿಂಬ ತೋರುತ್ತದೆ. ಮತ್ತು ಅದು ಬಹಿರ್ಮುಖಿ ಆದ್ರೆ ಏನಾಗ್ತದ? ಬಹಿರ್ಮುಖಿ ಆದ ಸೋ ಆನಂದ ಪ್ರತಿಬಿಂಬ ನಸಾನಿ. ಅವಾಗೇನು ಆನಂದದ ಪ್ರತಿಬಿಂಬ ಅನುಭವಿಸಿತ್ತು, ಅದು ಏನಾಯ್ತು? ಆನಂದದ ಪ್ರತಿಬಿಂಬ ನಾಶ ಆಯಿತು. ವಿಷಯ ಭೋಗದ ಇಚ್ಛೆ ಆಯಿತು, ಆ ವಿಷಯ ದೊರೆಯಿತು, ವಿಷಯ ವಸ್ತು ದೊರೆಯಿತು. ದೊರೆತಾಗ ಆ ಚಿತ್ತವೃತ್ತಿ ಏನಾಯ್ತು? ಅಂತರ್ಮುಖಿ ಆಯಿತು, ಆತ್ಮಸಮ್ಮುಖಿ ಆಯಿತು. ಏನಾಯ್ತು? ಅದಕ್ಕೆ ಪ್ರತಿಬಿಂಬದ ಆನಂದ ಉಂಟಾಯಿತು. ಮುಂದೇನಾಯ್ತು? ಮುಂದಿನ ಕ್ಷಣನೇ ಮತ್ತೊಂದು ವಿಷಯ ಭೋಗಕ್ಕಾಗಿ ಅದು ಮತ್ತೆ ಅಂತರ್ಮುಖಿ ಆದದ್ದು ಬಹಿರ್ಮುಖಿ ಆಯಿತು, ಆತ್ಮಸಮ್ಮುಖಿ ಆದದ್ದು ಆತ್ಮವಿಮುಖಿ ಆಯಿತು. ಹಾಗೆ ಮತ್ತೆ ಹೊರ ಜಗತ್ತಿನೊಳಗೆ ವಿಷಯಾಸಕ್ತವಾಗಿ ಹರಿತಾ ದುಃಖಿಯಾಗಿ ಓಡಾಡ್ತಾ ಇದೆ, ಚಿಂತಾಕ್ರಾಂತವಾಗಿ ಓಡಾಡ್ತಾ ಇದೆ. ಆವಾಗ ಏನಾಯ್ತು? ಅಂತರ್ಮುಖಿ ಆದಾಗ ಆನಂದದ ಪ್ರತಿಬಿಂಬದ ಸುಖ ಅನುಭವಿಸ್ತು. ಮತ್ತೆ ಬಹಿರ್ಮುಖಿ ಆಯ್ತು ಅಂತಂದ್ರೆ ಏನಾಯ್ತು? ಆನಂದ ಪ್ರತಿಬಿಂಬ ನಸಾನಿ. ಅಂದ್ರೆ ಮತ್ತೆ ಬಹಿರ್ಮುಖಿ ಆದಾಗ ಅದರದ್ದು ಆನಂದದ ಪ್ರತಿಬಿಂಬದ ಆನಂದ ನಾಶ ಮಾಡ್ಕೋತು. ಬಹಿರ್ಮುಖಿ ಯಾವಾಗ ಯಾವಾಗ ಆಗ್ತದ? ಅವಾಗ ಅದರದ್ದು ಆನಂದ ನಾಶ ಆಗ್ತದ. ಇದೆಲ್ಲ ಏನ್ ಹೇಳಕತ್ತನ? ವಿಷಯ ಭೋಗದಲ್ಲಿ ನಮ್ಮ ವೃತ್ತಿ ಹೆಂಗೆ ಕೆಲಸ ಮಾಡ್ತದ ಅಂತ ಹೇಳ್ತದೆ. ಸೋ ಆನಂದ ಪ್ರತಿಬಿಂಬ ನಸಾನೈ. ಈ ರೀತಿಯಾಗಿ ಅದು ಮತ್ತೆ ತನ್ನ ಆನಂದದ ಪ್ರತಿಬಿಂಬದ ಸುಖ ನಾಶ ಮಾಡ್ಕೋತದ. ವಿಷಯ ಸಂಗ ಇಮ ಆನಂದ ಹೋಯಿ. ವಿಷಯ ಸಂಗ ಇಮ ಆನಂದ ಹೋಯಿ. 3ನೇ ಸಾಲು 36ನೇ ದೋಹ. ವಿಷಯ ಸಂಘದಿಂದ ಉಂಟಾಗುವ ಆನಂದವು ಈ ರೀತಿಯಾಗಿ ಪುನಃ ಪುನಃ ನಾಶವಾಗುತ್ತದೆ. ವಿಷಯ ಭೋಗದ ಆನಂದ ನೀವೆಷ್ಟೇ ಅನುಭವಿಸಿದ್ರು ಅದು ಮತ್ತೆ ಮತ್ತೆ ನಾಶ ಆಗ್ತದೆ. ಮತ್ತೆ ಮತ್ತೆ ನಾಶ ಆಗ್ತದ. ದಿನ ಸದ್ಗುರು ಯಹ ಲಖೈನ ಹೋಯಿ. ಸದ್ಗುರುಗಳ ಉಪದೇಶದ ಹೊರತಾಗಿ ಈ ರಹಸ್ಯವನ್ನು ಎಂಥವರಾದರೂ ಯಾರಾದರೂ ತಿಳ್ಕೊಳ್ಳಕ ಸಾಧ್ಯವಿಲ್ಲ. ಸದ್ಗುರುವಿನ ಮಹಾತ್ಮ ಹೇಳಕತ್ತಾರೆ ಇದ್ರೊಳಗ. ಸದ್ಗುರು ಇರ್ಲಾರ್ದೆ ಈ ಒಂದು ಸುಖದ ಆನಂದದ ರಹಸ್ಯವನ್ನ ಯಾರೂ ತಿಳಿಸಿ ಹೇಳಕ್ ಸಾಧ್ಯ ಇಲ್ಲ. ಯಾರು ತಮ್ಮದು ತಾವೇ ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇದು ತಿಳ್ಕೋಬೇಕಾದ್ರೆ ಒಬ್ಬ ಸದ್ಗುರುವಿನ ಉಪದೇಶ ಬೇಕೇ ಬೇಕು. ಅದಕ್ಕ ವಿಷಯ ಭೋಗದಲ್ಲಿ ನಮಗೆ ನಮ್ಮ ಕರ್ಮ ಧರ್ಮಗಳ ಸಂಯೋಗದಿಂದ ಹೆಚ್ಚು ಕಡಿಮೆ ಈಶ್ವರನ ಕೃಪೆ ಆಗಿರ್ತದೆ. ಕೆಲವೊಬ್ಬರಿಗೆ ವಿಷಯ ಭೋಗಗಳು ಚೆನ್ನಾಗಿರ್ಬೋದು, ಕೆಲವೊಬ್ಬರಿಗೆ ವಿಷಯ ಭೋಗಗಳು ಕಡಿಮೆ ಇರ್ಬೋದು. ಅದು ಏನಿದ್ರೂ ಸಹಿತ ಅದು ಪ್ರತಿಬಿಂಬದ ಸುಖ. ಈ ಪ್ರತಿಬಿಂಬದ ಸುಖ ಏನದ? ನೀವೆಷ್ಟೇ ಅನುಭವಿಸಿದ್ರು ಅದು ನಾಶವಾಗಿ ಹೋಗುತ್ತದೆ, ಅದು ನಷ್ಟವಾಗಿ ಹೋಗುತ್ತದೆ. ಅದು ಶಾಶ್ವತವಾದ ಸುಖವಲ್ಲ, ಅದು ಕ್ಷಣಿಕ ಸುಖ. ಸಚ್ಚಿದಾನಂದ ಸ್ವರೂಪನಾದ ಶಿವನೇ ನಾನಿದ್ದೇನೆ, ಬ್ರಹ್ಮನೇ ನಾನಿದ್ದೇನೆ ಅನ್ನೋದು ಬಿಂಬದ ಸುಖ. ಅದು ಶಾಶ್ವತವಾಗಿರುತ್ತದೆ ಮತ್ತು ಅವಿನಾಶಿ ಆಗಿರುತ್ತದೆ. ನಾನೇನು ಕಥೆ ಹೇಳಕತ್ತೀನಿ, ಇದು ಅನುಭವಿಸಬೇಕು, ಅನುಭವಿಸುವ ಮಾತು. ಯಾರಿಗಾದರೂ ವಿಷಯ ಭೋಗದೊಳಗ ನಿಮಗ ಏನಾದರೆ ಕೊರತೆಗಳು ಕೊರಗುಗಳು ಇದ್ದು ಅಂತಂದ್ರ ಅವುಗಳನ್ನ ತ್ಯಾಗ ಮಾಡ್ಬೇಕು. ಆ ಚಿಂತೆಗಳನ್ನ ತ್ಯಾಗ ಮಾಡ್ಬೇಕು. ಅದರ ಕಡೆ ಲಕ್ಷ್ಯ ಕೊಡಬಾರ್ದು. ಇದ್ರಾಟ ಅನುಭವಿಸ್ಬೇಕು, ಹೋಗ್ಬೇಕಷ್ಟೇ. ಕಾಲಿಗೆ ಬಂದದ್ದು ಪಂಚಾಮೃತ ಅನ್ಬೇಕು, ಹೋಗ್ಬೇಕಷ್ಟೇ. ಅನುಕೂಲ ಇರ್ಬೋದು, ಅನಾನುಕೂಲ ಇರ್ಬೋದು, ಹೊರಗು ಇರ್ಬೋದು, ಹೊರಗೆ ಇರ್ಬೋದು. ಸಂಸಾರದೊಳಗ ಏನಿದ್ರು ಸಹಿತ ಇದೀಟು ಉಸಿರು ಬಂದಾಯ್ತಂದ್ರ ಆ ವಿಷಯ ಭೋಗಕ್ಕೆ ನಮಗ ಏನು ಸಂಬಂಧ ಇಲ್ಲ.
ಉಸಿರು ಬಂದಾದ್ಮೇಲೂ ಸಚ್ಚಿದಾನಂದ ಸ್ವರೂಪ ನೀವೇ ಆಗಿರಾ ಇಲ್ಲ ನಿಮ್ಮ ಸ್ವರೂಪ ಸಾಧನೆ ನಿಮ್ ಜೊತೆಗೇ ಇರ್ತದೆ, ಅದು ಮತ್ತೆ ಎಲ್ಲಿ ಹೋಗಲ್ಲ. ಇದನ್ನು ನಾವು ತಿಳ್ಕೊಂಡು ನಾವೇನ್ ಮಾಡ್ಬೇಕು, ವಿಷಯ ಭೋಗದ ಕಡೆಯ ಲಕ್ಷ್ಯ, ಅದರ ಕೊರತೆಗಳ ಕಡೆಯ ಲಕ್ಷ್ಯವನ್ನ ಕಿತ್ತಿ ಎದಕ್ಕೆ ತರಬೇಕದಕ್ಕ ಸ್ವರೂಪ ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆಯತ್ತ ಅದನ್ನ ಹೊರಳಿಸಬೇಕು. ದಾಸೇ ವೈ ಚಿರತಾಕಿ ಹಾನಿ ಸೋ ಆನಂದ ಪ್ರತಿಬಿಂಬ ನಸಾನೆ. ಮತ್ತೆ ಮತ್ತೆ ವಿಷಯ ಭೋಗದಲ್ಲಿ ಆಸಕ್ತನಾಗ್ತದ. ಒಂದು ವಿಷಯ ಭೋಗ ಸಿಕ್ಕಾಗ ಒಂದು ಕ್ಷಣ ಅಂತರ್ಮುಖಿಯಾಗಿ ಆನಂದದ ಪ್ರತಿಬಿಂಬ ಅನುಭವಿಸಿ ಮತ್ತೊಂದು ಕ್ಷಣದಾಗೆ ಮತ್ತೆ ಅಂತಃಕರಣ ವೃತ್ತಿ ಹೊರಗೆ ಹೋಗ್ತದ, ಮತ್ತೆ ಅದು ಚಿಂತೆ ಒಳಗೆ ಬೀಳ್ತದ, ದುಃಖದ ಒಳಗೆ ಬೀಳ್ತದ. ಹೀಗಾಗಿ ಮೊದಲು ಅನುಭವಿಸಿದ ವಿಷಯ ಭೋಗದ ಆನಂದ ನಾಶ ಮಾಡ್ಕೊತದ, ಮತ್ತೊಂದು ವಿಷಯ ಭೋಗಕ್ಕಾಗಿ ಅಪೇಕ್ಷಿಸ್ತದ. ಈಗ ಮೇಲಿಂದ ಮೇಲೆ ಪುನೀಶನ್ಮೆ ಬಹುಚಾರ ವಿಳಂಬ, ಮತ್ತೊಂದು ಕ್ಷಣ ಬೇರೆ ಬೇರೆ ಏನು ಬಯಸ್ಕೊತಿರ್ತದ. ಹೀಗಾಗಿ ಹಿಂಗೆ ವಿಷಯ ಭೋಗ ಅನುಭವಿಸೋದು, ವಿಷಯ ಭೋಗ ನಾಶ. ಹೆಂಗದ ಇದು ಅಂತಃಕರಣ ವೃತ್ತಿ? ಒಂದು ವೇಳೆ ವಿಷಯ ಭೋಗ ನಿಮಗ ಸ್ಯಾಟಿಸ್ಫ್ಯಾಕ್ಷನ್ ಏನ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ಏನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಪಾರ್ಟಿಸ್ಫ್ಯಾಕ್ಷನ್. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಆತ್ಮ ದುಃಖದಾಗ, ಅದ್ರೊಳಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದ? ವಿಷಯ ಭೋಗದಾಗ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಯಾಕಂದ್ರ ಅದು ನಷ್ಟ ಆಗಿ ಹೋಗ್ತದ, ಮತ್ತೆ ಬೇಕನ್ನಿಸ್ತದ. ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ. ಅದಕ್ಕೆ ಅತೃಪ್ತಿನೇ, ಅದು ಎಷ್ಟಾದ್ರೂ ಅತೃಪ್ತಿನೇ. ಅಗಿಯಿಂಬೋ ಅಂತ ಹೇಳೇನ. ಹಾಳು ಬಾವಿ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಅದ. ಹಾಳು ಬಾವಿ ಅದಪ್ಪ ಇದು ಸಂಸಾರ ಅನ್ನೋದು. ಅಗಿತಾ ಇರು, ಇನ್ನ ಅಗಿತಾ ಇರು. ಹಾಳು ಬಾವಿ ಎಷ್ಟು ಅಗದ್ರ ಅಲ್ಲಿ ಏನ್ ಸಿಗದ ನಿಮಗ? ನೀರೇ ಇಲ್ಲ, ಬಾಯಾರಿಕೆ ಹೋಗಲ್ಲ, ನೀರು ಸಿಗಲ್ಲ. ಅಗಿದು 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 ಒಂದು ದಿನ ಹಾಳ ಬಾವಿ ಕೆಲ್ರಿ ಸಾಕ್ತಾನಂತ. ವಿಷಯ ಭೋಗದಲ್ಲಿ ಇರೋ ಒಂದು ವಚನ ಅದ ಪ್ರಭುದೇವರ. ಹುಡುಕ್ರಿ ವಚನ ಸಾಹಿತ್ಯ ತಗೊಳ್ರಿ. ಬಸವಣ್ಣ ಇವ್ರದ್ದು ಅಲ್ಲಂ ಪ್ರಭುದೇವರ ವಚನ ಅದ. ಅಗಿಯಿಂಬೋ ಅಗಿದು ಅಗಿದು ಬಾಯಾರಿ ಸತ್ತ ಅಂತ ಒಂದು ವಚನ ಅದ. ವಿಷಯ ಭೋಗದಲ್ಲಿ ಅಗಿದು 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 ಕ್ಷಣಿಕ ಸುಖಗಳನ್ನು ಅನುಭವಿಸಿ 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 ಆ ಸುಖಗಳೆಲ್ಲ ನಾಶವಾಗಿ 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 ದುಃಖಿಯಾಗಿ ಒಂದು ದಿವಸ ಒಟ್ಟ ಬಾಯಿ ಒಣಗಿಸಿಕೊಂಡೇ ಸತ್ತ ಹೊರತು ವಿಷಯ ಭೋಗದಿಂದ ಅವನಿಗೆ ತೃಪ್ತಿ ಸಿಗಲೇ ಇಲ್ಲ. ಇದು ಜೀವಾತ್ಮನ ಅಜ್ಞಾನಿ ಜೀವನ ಲಕ್ಷಣ. ಆದ್ರೆ ಆತ್ಮಸುಖ ಎಂತದ? ಶಾಶ್ವತವಾಗುತ್ತದ, ದುಃಖ ನಿವೃತ್ತಿ ಮಾಡ್ತದ, ಅಜ್ಞಾನ ನಿವೃತ್ತಿ ಮಾಡ್ತದ, ಅವಿದ್ಯೆ ನಿವೃತ್ತಿ ಮಾಡ್ತದ, ಮಾಯೆ ನಿವೃತ್ತಿ ಮಾಡ್ತದ. ಮಾಡಿ ನಿಮಗ ಆನಂದವಾಗಿಡುತ್ತದೆ. ಶ್ರೀಗಂಧದ ಮರ ಊರೊಳಗಿದ್ದರೇನು ಅಷ್ಟೇ ಕಂಪು ಪರಿಮಳ, ಅಡವಿಯಲ್ಲಿದ್ದರೇನು ಅಷ್ಟೇ ಕಂಪು ಪರಿಮಳವನ್ನು ಬೀರ್ತವೆ. ಅದೇ ರೀತಿ ನಾನು ಶ್ರೀಗಂಧದ ಮರ ಇದ್ದಂಗ ಅಂತ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ. ಬಸವಣ್ಣನಲ್ಲ, ಚನ್ನ ಬಸವಣ್ಣನ ವಚನ. ಶ್ರೀಗಂಧದ ಮರ ಊರೊಳಗಿದ್ದರೇನು ಅಡವಿ ಒಳಗಿದ್ದರೇನು. ಈಗ ನಮಗನ ಏನ್ ಮಾಡಿದೆ? ಘೋರ ಅರಣ್ಯಕ್ಕೆ ತಳ್ಳಿ ಬಿಟ್ಟಿದೆ. ಭವ ದುಃಖದ ಸಾಗರದಲ್ಲಿ ನಮಗೆ ತಳ್ಳಿ ಬಿಟ್ಟಿದೆ. ದುಃಖ ಸಾಗರದ ಗದಿನಿ ಅಂತ ಅಡವ್ಯಾಗಿದ್ದಂಗ, ಅಡವ್ಯಾಗ ಗದಿನಿ ಅಂತ ಹೇಳಿ ನಾನೇನು ದುಃಖದ ಗದಿನಂತ ನಾನೇನು ದುಃಖ ಪಡ್ಲಕತ್ತಿಲ್ಲ. ನಾನು ನನ್ನ ಪರಿಮಳವನ್ನ ಈ ಅರಣ್ಯದಲ್ಲಿ ಸಹಿತ ನನ್ನ ಪರಿಮಳವನ್ನ ಹಾಗೇ ಪಸರಿಸ್ತಾ ಇದ್ದೀನಿ. ಶ್ರೀಗಂಧದ ಮರ ಅರಣ್ಯದಾಗದೀನಿ, ನನ್ನ ಪರಿಮಳ ಯಾರು ತಗೋತಾರ, ಇಲ್ಯಾರು ಕೇಳ್ತಾರ ಅಂತ ಅದೇನರೇ ಏನ್ ಮಾಡ್ಲಕತ್ತದ? ಅಡವ್ಯಾಗ ತನ್ನ ಪರಿಮಳವನ್ನ ಹೊರಸೂಸೋದು ಬಿಟ್ಟದೇನ್ರಿ? ಅರಣ್ಯದಾಗಿದ್ದಾಗೂ ನಾನು ಹೊರಸೂಸ್ತೀನಿ ನನ್ನ ಪರಿಮಳವನ್ನ. ಮತ್ತು ಊರೊಳಗಿದ್ರು ಅಂತಂದ್ರ ಅಲ್ಲಿನೂ ನನ್ನನ್ನ
ಪ್ರಿಯವಾಗಿ ನನ್ನ ಒಂದೊಂದು ತುಂಡುಗಳನ್ನ ಕಟ್ಟಿಗೆಯ ತುಂಡುಗಳನ್ನ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಖರೀದಿ ಮಾಡೋರಿದ್ದಲ್ಲಿನೂ ನಾನು ಪರಿಮಳವನ್ನೇ ಹೊರಸೂಸ್ತೀನಿ. ಮತ್ತೆ ನನಗೆ ಯಾರು ಕೇಳೋರಿರ್ಲಾರ್ದಾಗೂ ನಾನು ಪರಿಮಳವನ್ನೇ ಹೊರಸೂಸ್ತೀನಿ. ಹಾಗೆ ಪರಮಾತ್ಮ ಈ ಶರೀರ ಧರಿಸಿ ಬಂದಾಗ ನಾನು ಅರಣ್ಯದಲ್ಲಿ ಇದ್ದ ಹಾಗೆ ಇಂಥ ಒಂದು ಶರೀರ ಧರಿಸಿ ಬಂದಾಗ ನಾನು ನಿನ್ನನ್ನೇ ಸ್ಮರಿಸುತ್ತಿರುತ್ತೇನೆ. ಮತ್ತು ಶರೀರ ತ್ಯಾಗ ಮಾಡಿದಾಗಂತೂ ನಿನ್ನ ಪಾದದೊಳಗಿರುತ್ತೇನೆ. ಅಷ್ಟೇ, ಎರಡೇ ಕೆಲಸ ಮಾಡಬೇಕು ನಾವೀಗ. ಒಂದು, ಶಿವನ ಸ್ಮರಣೆ ಮಾಡ್ತಾ ಶಿವನನ್ನ ಅರಿಯುತ್ತಾ ಶಿವನತ್ತ ಹರಿಯುತ್ತ ಶಿವನಲ್ಲಿ ಬೆರೆಯುತ್ತ ಶಿವನೇ ತಾನಾಗುವುದು. ಬ್ರಹ್ಮಚರ್ಯ ಅಂತ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಲಂಗುಟಿ ಹಾಕೊಂಡು ಅದೇ ಬ್ರಹ್ಮಚರ್ಯ ಅಲ್ಲ. ಬ್ರಹ್ಮಚರ್ಯ ಅಂತಂದ್ರ ಬ್ರಹ್ಮನನ್ನ ಅರಿಯುವುದು, ಬ್ರಹ್ಮನನ್ನ ನೆನೆಯುವುದು, ಬ್ರಹ್ಮನತ್ತ ಹರಿಯುವುದು. ಮತ್ತೇನ್ ಮಾಡಬೇಕು? ಬ್ರಹ್ಮನಲ್ಲಿ ಬೆರೆಯುವುದು, ಬ್ರಹ್ಮನೇ ತಾನಾಗುವುದು. ಬರ್ಕೊಂಡ್ಬಿಡ್ರಿ ಎಷ್ಟು ಬ್ರಹ್ಮಚರ್ಯ ಪಂಚಕ. ಏನೇನ್ ಮಾಡಬೇಕು ಬ್ರಹ್ಮಚರ್ಯ ಅಂದ್ರ? ಎಲ್ಲರೂ ಕೇಳಿದ್ರಂತಂದ್ರ ಹಿಂಗ ಹೇಳ್ಬೇಕು. ಒಂದೇನಿದ್ದೇನು? ಬ್ರಹ್ಮನನ್ನ ನೆನೆಯುವುದು. ಬ್ರಹ್ಮ ಶಿವಾಯ ಬ್ರಹ್ಮಣೇ ನಮ. ಶಿವ ಅನ್ರಿ, ಬ್ರಹ್ಮ ಅನ್ರಿ. ಇಲ್ಲಂದ್ರೆ ನಿಮಗೆ ಏನಾರ ಹೆಸರು ಇಡ್ತಿದ್ರೆ ಇಡ್ರಿ ಅವನಿಗೆ. ನಿಮ್ ಹೆಸರುಗಳು ಯಾವ ಅವನಿಗೆ ಸಂಬಂಧ ಇಲ್ಲ. ಅವನು ಹೆಸರು ಇರ್ಲಾರ್ದವನದನ. ಅವನು ಹೆಸರು ಇರ್ಲಾರ್ದವನಿಗೆ ಹೆಸರು ಇಡ್ರಿ. ಹೆಸರಿರ್ಲಾರ್ದವನಿಗೆ ಹೆಸರು ಇಟ್ಟು ಆ ಹೆಸರಿನಿಂದ ಅವನಿಗೆ ಕರೀರಿ. ಕರೆದು ಏನ್ ಮಾಡ್ಬೇಕು? ನಾವು ಇಲ್ಲಿ ಬ್ರಹ್ಮ ಅಂತ ಬಳಸ್ತೀವಲ್ಲ, ಬ್ರಹ್ಮ ಅನ್ರಿ, ಇಲ್ಲ ಶಿವ ಅನ್ರಿ. ಶಿವನನ್ನ ನೆನೆಯುವುದು, ಬ್ರಹ್ಮನನ್ನ ನೆನೆಯುವುದು. ನಿಮ್ಗೆ ಹೆಸರು ಪರದೇಶಿ ಅಂತಿರ್ರಿ, ಅವನಿಗೆ ಏನ್ ಹೆಸರಿಟ್ರಿ ಏನ್ ತೊಂದರೆ ಇಲ್ಲ. ಪರದೇಶಿ ಅಂತಂದ್ರೆ ಅವನಿಗೆ ಯಾರು ತಂದಿಲ್ಲ, ತಾಯಿ ಇರ್ಲಾರ್ದೆ ಪರದೇಶಿ ಅಂತಿರಲ್ಲ, ಅವನಿಗೆ ಹೇಳ್ರಿ ಪರದೇಶಿ ಅಂತ, ಏನ್ ತೊಂದರೆ ಇಲ್ಲ. ಅವನಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾವುದೂ ಇಂಥ ಸಂಸಾರನೇ ಇಲ್ಲ. ಅವನಿಗೆ ದಿಕ್ಕಿಲ್ಲದವನ್ರಿ, ಏನ್ ತೊಂದರೆ ಇಲ್ಲ. ಅವನಿಗೆ ಯಾರು ದಿಕ್ಕಿಲ್ಲದವ ಪರಮಾತ್ಮ. ಎಲ್ಲರಿಗೂ ತಾನೇ ದಿಕ್ಕಾಗಿದ್ದಾನೆ, ತನಗೆ ಯಾರು ದಿಕ್ಕಿಲ್ಲ. ತನಗೆ ತಂದೆ ತಾಯಿಗಳಿಲ್ಲ, ಆದರೂ ಅವನು ಎಲ್ಲರಿಗೂ ತಂದೆ ತಾಯಿ ಆಗಿದ್ದಾನೆ. ತನಗೆ ಯಾವ ಆಧಾರವಿಲ್ಲ, ಆದರೂ ಆತ ಎಲ್ಲರಿಗೂ ಪರಮಾಧಾರವಾಗಿದ್ದಾನೆ. ಇದು ಪರಮಾತ್ಮನ ಲಕ್ಷಣ. ಇವೆಲ್ಲ ಏನಾಗಿರ್ಲಕ್ಕ ನೀವೇನಾರ ಹೆಸರು ಇಡಬೇಕು. ಅವನಿಗೆ ಹೆಸರಿಟ್ಟು ಏನ್ ಮಾಡ್ಬೇಕು? ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕ ನಾನೀಗ ಬ್ರಹ್ಮ ಅಂತ ಇಟ್ಟಿನಲ್ಲ, ಬ್ರಹ್ಮದ ಜಾಗದಾಗ ನೀವೇನಾರ ಇಟ್ಟು ಬ್ರಹ್ಮನನ್ನ ನೆನೆಯುವುದು. ಒಮ್ಮೆ ನೆನೆಸ್ಬೇಕು, ಯಾವಾಗಲೂ ನೆನೆಸ್ತಾ ಇರಬೇಕು. ನೆನೆಸ್ಬೇಕು ಏನ್ ಮಾಡ್ಬೇಕು? ನೆಕ್ಸ್ಟ್ ಏನ್ ಮಾಡ್ಬೇಕು? ನೆನೆಯುವುದು, ಸ್ಮರಿಸುವುದು. ನೆನೆಯುವುದಂತ ಸ್ಮರಿಸುವುದು. ನೆಕ್ಸ್ಟ್ ಏನ್ ಮಾಡ್ಬೇಕು? ಅರಿಯುವುದು. ಏನ್ ಅಂತಿದಿಲ್ಲ, ಅದು ಏನ್ ಶಬ್ದ? ಬ್ರಹ್ಮ ಅಂತ, ಶಿವ ಅಂತ ಆಗ್ತೀನೋ ಅಂತಿದೆ. ಅದ್ರ ಅರ್ಥ ಗೊತ್ತದೇನ್ ನಿನಗಂದ್ರೆ ಅದ್ರ ಅರಿವು ಇರ್ಬೇಕು. ಮತ್ತೆ ಅರಿಬೇಕು, ಅದೇನಂತ ಗೊತ್ತಾಗಬೇಕು. ಸಚಿತ್ ರೂಪ, ಚಿದ್ ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಬ್ರಹ್ಮನನ್ನ ಅರಿಯುವುದು. ಮತ್ತೆ ಅದೇ ವಸ್ತು ಶ್ರೇಷ್ಠವಾಗಿರ್ತದೆ. ಅದಕ್ಕಿಂತ ಶ್ರೇಷ್ಠವಾದದ್ದು ಏನೂ ಇಲ್ಲ ಈ ಜಗತ್ತಿನೊಳಗೆ. ಅದಕ್ಕೇನ್ ಮಾಡ್ಬೇಕು? ಶ್ರೇಷ್ಠವಾದದ್ದರ ಕಡೆ ಏನ್ ಮಾಡ್ಬೇಕು? ಬ್ರಹ್ಮನತ್ತ ಹರಿಯುವುದು. ನದಿ ಹೆಂಗ ಸಮುದ್ರದ ಕಡೆ ಹರಿತದ, ದೊಡ್ಡದಾಗ್ಲಿಕ್ಕೆ ಹೋಗ್ತದಲ್ಲ, ನದಿ ಹೋಗಿ ಸಮುದ್ರ ಆಗ್ಲಿಕ್ಕೆ ಯಾಕೆ ದೊಡ್ಡದಾಗ್ಲಿಕ್ಕೆ ಹೋಗ್ತದೆ. ಸಣ್ಣದಾಗ್ಲಿಕ್ಕೆ ಹೋಗಂಗಿಲ್ಲ, ದೊಡ್ಡದಾಗ್ಬೇಕಂತ ಹೋಗ್ತದೆ. ದೊಡ್ಡದಾಗಬೇಕಾದ್ರೆ ತಾನು ಸಣ್ಣದಿದ್ದಾಗ ಏನು ನಾಮರೂಪಗಳಿರ್ತದೆ ಅದನ್ನು ಕಳ್ಕೋಬೇಕಾಗ್ತದೆ. ತನ್ನ ನಾಮರೂಪಗಳನ್ನು ಕಳ್ಕೊಂಡು ದೊಡ್ಡದಾಗಬೇಕಾಗ್ತದೆ. ಹೀಗೆ ಏನಾಗ್ಯದ ಅಂತಂದ್ರ ದಾನ ಧರ್ಮ ಮಾಡಿ ತಮ್ಮ ನಾಮರೂಪಗಳನ್ನು ಹಂಗೆ ಇಟ್ಟುಕೊಂಡು ದೊಡ್ಡವರಾಗಕ್ಕೆ ಹೋಗ್ತಾರ. ಅವ್ರೆಂದು ದೊಡ್ಡವರಾಗಲ್ಲ. ಇದು ತಿಳ್ಕೊಂಡ್ಬಿಡ್ತು. ನಾಮರೂಪಗಳನ್ನ ಇಟ್ಟುಕೊಂಡು ದೊಡ್ಡವರಾಗಿ ದಾನ ಧರ್ಮ ಮಾಡಿ ದೊಡ್ಡವರು ಅನಿಸ್ಕೋತಾರಲ್ಲ, ಅವರೆಂದು ದೊಡ್ಡವರಾಗಲ್ಲ. ನಾಮರೂಪಗಳನ್ನು ತ್ಯಾಗ ಮಾಡಿದ್ರೆ ಮಾತ್ರ ದೊಡ್ಡವರಾಗ್ತಾರೆ.
ಗಂಗಾ, ಬ್ರಹ್ಮಪುತ್ರ, ಸರಸ್ವತಿ, ಮತ್ತಿನ್ನೇನ್ ನದಿಗಳವ ಅವೆಲ್ಲ ಹೋಗಿ ಸಮುದ್ರ ಸೇರಿದ ಮೇಲೆ ಸಮುದ್ರ ನೀರೊಳಗೆ ಇದು ಗಂಗೆ ನೀರು, ಇದು ಕೃಷ್ಣ ನೀರು, ಇದು ಬ್ರಹ್ಮಪುತ್ರ ನೀರು, ಇದು ಸರಸ್ವತಿ ನೀರು, ಇದು ನರ್ಮದಾ ನೀರು ಅಂತ ಹೇಳಕ್ಕೆ ಆ ಸಮುದ್ರದೊಳಗೆ ಏನಾರ ನೀರು ಬೇರ್ಪಡ್ಲಿಕ್ಕೆ ಸಾಧ್ಯ ಅದ ಏನದು? ಸಮುದ್ರದೊಳಗಾದ್ಮೇಲೆ ಒಂದೇ ಆಗ್ತದೆ, ಒಂದೇ ಆಗಿರ್ತದೆ. ಅಲ್ಲಿ ಒಂದೇ ಒಂದು ಲಾಭ, ದೊಡ್ಡವರಾಗಿದ್ದು ಒಂದೇ ಲಾಭ, ನಾಮರೂಪಗಳ ಮೇಲಿಂದ ಅಭಿಮಾನ, ಅಜ್ಞಾನ. ಒಬ್ಬವನು ಟ್ಯೂಬ್ಲೈಟ್ ಕೊಟ್ಟಿದ್ನಂತ, ಬಟನ್ ಹಾಕಿದ್ರತ್ತ ಬೆಳಕು ಹೊರಗೆ ಬರಲಿಲ್ಲ. ಯಾಕಂದ್ರೆ ಆ ಲೈಟಿನ ತುಂಬ ತನ್ನ ಹೆಸರು ಪೇಂಟ್ ಮೇಲೆ ಭರಿಸ್ಬಿಟ್ಟಿದ್ನಂತ ಕಾಣ್ಲಿ ಅಂತ ಹೇಳಿ. ಹೀಗಾಗಿ ಕರಿ ಬಣ್ಣ ಏನ್ ಮಾಡ್ಲಕತ್ತಿತ್ತಂದ್ರೆ ಬಿಳಿ ಬೆಳಕು ಹೊರಗೆ ಬಿಡವಲ್ದಂತ. ಹಂಗ ನಾಮರೂಪಗಳು ಇಟ್ಕೊಂಡು ದೊಡ್ಡವರಾಗ್ತಾರ ಅಂದ್ರೆ ಎಂದೂ ದೊಡ್ಡವರಾಗಲ್ಲ. ಇನ್ನ ಒಂದು ಏನದಪ್ಪ ಅಂತಂದ್ರೆ, ಯಾರೇ ಒಬ್ಬರು ದಾನ ಧರ್ಮ ಮಾಡ್ಲಕತ್ತಾರ ಅಂತಂದ್ರ ಅವರು ಕರೆಕ್ಟ್ 2 ತಾಸು ದುಡಿದು ತಮ್ಮಿಂದ ಬಂದಂತ ಉತ್ಪನ್ನದಲ್ಲಿ ನಾವೇನು ದಾನ ಧರ್ಮ ಮಾಡ್ತಾರ, ದಾಸೋಹ ಮಾಡ್ತಾರ, ಅದೇ ನಿಜವಾದ ದಾನ ಧರ್ಮ. ಅದನ್ನ ಬಿಟ್ಟು ಲಕ್ಷ ಕೋಟಿ ಏನೋ ಜಗ್ಗಿ ಗಳಿಸಿ ಜಗ್ಗಿ ಕೊಡ್ಲಕತ್ತಾರ ಅಂತಂದ್ರೆ ಈ ಶರೀರದಿಂದ ಗಳಿಸಿದ್ದ ಅಲ್ಲ, ಅದು ಮತ್ತೆ ಬೇರೆ ಯಾವುದೋ ವಾಮ ಮಾರ್ಗದಿಂದ ಗಳಿಸಿದ ಸಂಪಾದನೆ. ಅಂತ ಸಂಪಾದನೆಯನ್ನು ತಂದು ಯಾರಾದರೂ ದಾನ ಧರ್ಮ ಮಾಡ್ತಿದ್ರಂದ್ರ ಅಂತ ದಾನ ಧರ್ಮಗಳನ್ನ ಸ್ವೀಕಾರ ಮಾಡಬಾರದು. ಅದು ಶುದ್ಧ ಬ್ರಹ್ಮ ಸ್ವರೂಪರಿಗೆ ಸಲ್ಲುವಂತ ಹಣ ಅಲ್ಲ. ಅದು ನಿರುಪಾಧಿಕ ಗುರುಗಳು ಅಂತದ್ದು ತಗೋಬಾರದು. ಯಾರ್ಯಾರ ಬಂದು ನಾ ಇಷ್ಟು ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಲಕ್ಷ ಕೊಡ್ತೀನಿ, ಕೋಟಿ ಕೊಡ್ತೀನಿ ಅಂದ್ರೂ ಅವ್ರು ಕಷ್ಟಪಟ್ಟು ಗಳಿಸಿದ್ರಾಗೆ ಅದರಾಗಿಂದ ಒಂದು ಭಾಗ ಅಷ್ಟೇ ನಾವು ಸ್ವೀಕಾರ ಮಾಡಬೇಕೇ ಹೊರತು ಎಲ್ಲಿದರೆ ಒಂದು ಇಷ್ಟು ಚೆನ್ನಾಗಿದೆ ನಡೆದ ನಾವು ಜಗ್ಗಿ ರೊಕ್ಕ ಹಾಕಿ ಇದರ ಮೇಲೆ ನಮ್ದೊಂದು ಇಂಪ್ರೆಷನ್ ಇಟ್ಕೊಳ್ಳೋನು, ಇವ್ರು ನಾವು ಜಗ್ಗಿ ರೊಕ್ಕ ಕೊಟ್ರ ನಾವು ಹೇಳ್ದಂಗೆ ಕೇಳ್ತಾರ ಅಂತೇಳಿ ಹಿಂಗೇನಾರ ತಲೆಯಾಗಿ ಇಟ್ಕೊಂಡು ಬಂದಿದ್ರಂದ್ರ ಅಂತವ್ರ ದುಡ್ಡು ಮುಟ್ಲಕ್ಕೆ ಹೋಗಬಾರ್ದು. ಯಾಕಂದ್ರೆ ಅದರೊಳಗೆ ರಾಜಸ ಪ್ರವೃತ್ತಿ, ತಾಮಸ ಪ್ರವೃತ್ತಿಗಳಿಂದ ತುಂಬಿದ ಹಣ ಅದು ಏನ್ ಮಾಡ್ತದ, ನಮ್ಮನ್ನ ತಾಮಸಿಗರನ್ನಾಗಿ ಮಾಡ್ತದ, ನಮ್ಮನ್ನ ರಾಜಸಿಕರನ್ನಾಗಿ ಮಾಡ್ತದ. ಅಂಥದ್ದು ಬೇಕಾಗಿಲ್ಲ. ಸತ್ಯ ಶುದ್ಧ ಕಾಯಕ ಮಾಡಿ ಯಾರು ತಂದಿರ್ತಾರ ಅಂಥವ್ರಿಗೆ ಮಾತ್ರ ದಾನ ಸ್ವೀಕಾರ ಮಾಡಬೇಕು. ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ಇವ್ರಲಿಂತ ಜಿಕ್ಕಿ ರೊಕ್ಕ ಬರ್ತದ, ಇಂಥವ್ರನ್ನ ನಾವು ಹಿಡ್ಕೊಂಡು ಹೋಗ್ಬೇಕು ಅಂತೇಳಿ ಅಂಥವ್ರನ್ನ ಹಿಡ್ಕೊಂಡಂತ ಸ್ವಾಮೀಜಿಗಳೆಲ್ಲ ಏನದರ ಉಪಾಧಿಕ ಗುರುಗಳಂತಾರ. ಅವ್ರಿಗೆ ನಿರುಪಾಧಿಕ ಅಲ್ಲ, ಅವ್ರು ಉಪಾಧಿಕ. ಎಲ್ಲಿಗೆ ತಂದಿ, ಏನ್ ಮಾಡಿ ತಂದಿ, ಹ್ಯಾಂಗ್ ತಂದಿ ಅಂತ ಕೇಳಂಗೆ ಇಲ್ಲ ಅವ್ರು. ಹಂಗೆ ಹೋಗಿ ಕೆಲಸ ಮಾಡ್ತಿರು, ಹಂಗೆ ತಂದು ಕೊಡ್ತಾ ಇರು. ನಾನು ಹಂಗೆ ತಗೊಂಡು ಇಲ್ಲಿ ಹಳೆ ಮಠ ಕೆಡಕ್ಕೆ ಹೊಸ ಮಠ ಕಟ್ತಿರ್ತೀನಿ, ಊರ್ ಮಂದಿಗೆಲ್ಲ ಊಟಕ್ಕೆ ನಾನು ಸುತ್ತಮುತ್ತ ಓಡಾಡಿಸ್ತಿರ್ತೀನಿ, ಇದೇ ಮಾಡ್ತಿರ್ತೀನಿ. ಜ್ಞಾನದಂತೂ ಗಂಧ ಇಲ್ಲ. ಬ್ರಹ್ಮಜ್ಞಾನದ ಗಂಧ ಎಲ್ಲರೇ ಅದೇನ್ರಿ? ನೀವು ಏಸ್ ಮಂದಿಗೆ ಊಟಕ್ಕೆ ಹಾಕಿದ್ರೆ ಏನಾಗ್ತದ? ಅವರೆಲ್ಲರೂ ಊಟ ಮಾಡಿ ನಮ್ಮ ಆಶ್ರಮ ಮಠಗಳ ಸುತ್ತಮುತ್ತ ಹೇತೋಗಿರ್ತಾರೆ ಅಷ್ಟೇ. ಏನ್ ಉಪಯೋಗ ಆಯ್ತಂತ ಮಾಡಿದ್ರು? ಅವ್ರು ನೀವು ಊಟಕ್ಕೆ ಹಾಕ್ಲಿಲ್ಲ ಅಂದ್ರೆ ಅವ್ರೇನು ಊಟ ಮಾಡಂಗಿಲ್ಲ, ಉಪವಾಸ ಇರ್ತಾರ. ಅವರು ಎಲ್ಲರ ಉಂಡೆ ಉಣ್ತಾರೆ. ಸರ್ಕಾರನೇ ಬೇಕಾದಷ್ಟು ಪುಕ್ಷತೆ ಭಾಗ್ಯದಾಗ ಊಟಕ್ಕಾಗ ಟೈಮ್ನಾಗ ಈ ಊಟಗಳೆಲ್ಲ ಯಾವ ಲೆಕ್ಕ ಇರ್ಲಿ. ಅದು ದಾರಿನೇ ಬೇರೆ, ಉಪಾಧಿಕ ಮಾರ್ಗ ಅದು. ಇದು ನಿರುಪಾಧಿಕ ಮಾರ್ಗ. ಇದು ಈ ನಿರುಪಾಧಿ ಉಪಾಧಿಗಳು ಇಲ್ಲದೆ ಆನಂದ ಅನುಭವಿಸುವಂತ ಮಾರ್ಗ ಇದು. ಈಗೇನಾಯ್ತು? ಬ್ರಹ್ಮನತ್ತ ಹರಿಯುವುದು, ಬ್ರಹ್ಮನನ್ನ ನೆನೆಯುವುದು, ಬ್ರಹ್ಮನನ್ನು ಹರಿಯುವುದು, ಬ್ರಹ್ಮನತ್ತ ಹರಿಯುವುದು. ಮತ್ತೇನಾಗಬೇಕು? ಹರಿದೇನಾಗಬೇಕು? ಬ್ರಹ್ಮದಲ್ಲಿ ಬೆರೆಯುವುದು. ಬ್ರಹ್ಮದಲ್ಲಿ ಬೆರೆತ ಮೇಲೆ ಏನಾಗ್ತದೆ? ಬ್ರಹ್ಮವೇ ತಾನಾಗುವುದು. ಇದಕ್ಕೇನಂತಾರ? ಬ್ರಹ್ಮಚರ್ಯ. ಬ್ರಹ್ಮಚರ್ಯದ ಅರ್ಥ ಗೊತ್ತಾಯ್ತ? ಚರ್ಯ ಅಂದ್ರೆ ಚಲನೆ, ಬ್ರಹ್ಮ ಅಂತಂದ್ರೆ ಅಖಂಡವಾದಂತ ಸಚ್ಚಿದಾನಂದ ವಸ್ತು ಶಿವ ಬ್ರಹ್ಮ. ಆ ಬ್ರಹ್ಮನ
ವಿಚಾರದಲ್ಲಿ ಚಲಿಸಿ ತಾನೂ ಬ್ರಹ್ಮನೇ ಆಗದು ಇದು ಬ್ರಹ್ಮಚರ್ಯ. ಹೇಳ್ರಿ ಒಂದ್ಸಾರಿ, ಬ್ರಹ್ಮಚರ್ಯ ಎಂದರೇನು? ಬ್ರಹ್ಮಚರ್ಯ ಅಂದ್ರೆ ಏನ್ರಿ? ಬರ್ಕೊಂಡಿರ ಇಲ್ಲ? ನಿದ್ದೆತ್ತಿತಾ ಏನು ಬಿಟ್ಟೋಗಿರೋ, ಮೊಬೈಲ್ ಬಿಟ್ಟೋಗಿರೋ, ಇಲ್ಲೇ ಆಗಿರೋ, ಎಲ್ಲಿದ್ರಿ? ಆನಂದ ಬ್ರಹ್ಮನನ್ನು ಅರಿಯುವುದು, ಬ್ರಹ್ಮನಲ್ಲಿ ಬೆಳೆಯುವುದು, ಬ್ರಹ್ಮನಾಗಿ ಇರುವುದು. ಏನ್ ಕೇಳ್ತಿರೋ, ಏನು ಬರ್ಕೋತಿರೋ? 5 ಐಟಮ್ಗಳು ಹೇಳಿನಿ, 5 ಐಟಮ್ಗಳು 2 ಸಾರಿ ಹೇಳಿನಿ. ನಾವು ಹೇಳೋದೊಂದು ಫಸ್ಟ್ ಐಟಮ್ ಏನು? ಬ್ರಹ್ಮನನ್ನ ನೆನೆಯುವುದು. ಮೊದಲು ನೆನೆದು ಕಲೀರಿ. ಅವನ ಹೆಸರನ್ನು ತಿಳ್ಕೊಳ್ರಿ. ಮೊದಲು ನೆನೆಸಿದ ಬ್ರಹ್ಮನನ್ನು ನೆನೆಸ್ತಾರೆ. ನಿಮ್ಗೆ ಗೊತ್ತಾದೋ ಗೊತ್ತಿಲ್ಲೋ ನೆನೆಸ್ಕೊತೀರಿ. ಶಿವ ಅಂತೀರ ಇಲ್ಲ? ಯಾವನಿಗೆ ನೋಡ್ಲಾರ್ದೆ ಶಿವ ಅಂದ್ರೆ ಪರಮಾತ್ಮಗೆ ಒಬ್ಬನಿಗೆ ನೋಡ್ಲಾರ್ದೆ ಅನ್ಲಕ್ ಬರ್ತದೆ. ಯಾರಂದ್ರೆ ನೋಡ್ಲಾರ್ದೆ ಹೆಸರು ಕೊಟ್ಟು ಕರೀಲಕ್ ಬರಲ್ಲ. ಆ ಪರಮಾತ್ಮನನ್ನ ನೋಡ್ಲಾರ್ದೆ ಅರಿಯಲಕ್ ಬರ್ತದ. ಅವನು ಅರಿತ ಮೇಲೂ ನೋಡ್ಲಕ್ ಆಗಂಗಿಲ್ಲ, ತಾನೇ ಅದು ಆಗಿರ್ತಾನ. ಹಿಂಗಾಗಿ ಅವನಿಗೆ ಒಬ್ಬನಿಗೆ ಆ ಕ್ವಾಲಿಫಿಕೇಶನ್ ಅದ. ಏನ್ ಬ್ರಹ್ಮನ್ ಕಂಡಿದ್ದೇನೆ, ಯಾವಾಗಲೂ ಬ್ರಹ್ಮ ಅಂತಿರ್ತೀನಿ ಅಂತ. ಏನ್ ಕಾಣೋದ್ ಬೇಕಾಗಿಲ್ಲಪ್ಪ, ಕಾಣ್ಲಾರ್ದೆ ಅನ್ಬೇಕಾದಂಥದ್ದು ವಸ್ತು ಅದು ಒಂದೇ ಅದ. ಅದಕ್ಕೆ ನಾವು ಬ್ರಹ್ಮ ಕಂಡಿಲ್ಲ ಅಂದ್ರೂ ಬ್ರಹ್ಮ ಅಂತೀವಿ ಅಂತ ಹೇಳ್ಬೇಕು ಅವರಿಗೆ. ಬ್ರಹ್ಮನನ್ನು ನೆನೆಯುವುದು ಒಂದನೇದ್ದು. ಎರಡನೇದ್ದು ಬ್ರಹ್ಮನನ್ನು ಅರಿಯುವುದು. ಯಾವುದನ್ನ ಕುರಿತು ಮೇಲೆ 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 ಅಂತೀನಿ ಮತ್ತೆ ಅದ್ರ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಇರಬೇಕು. ಬ್ರಹ್ಮಜ್ಞಾನ ಅಂತಾರ ಅದಕ್ಕೆ. ಬ್ರಹ್ಮಜ್ಞಾನ, ಬ್ರಹ್ಮನನ್ನು ಅರಿಯುವುದು. ಅದೇ ಇದೇ ಬ್ರಹ್ಮಜ್ಞಾನ ಆಯ್ತು. ಬ್ರಹ್ಮನನ್ನ ನೆನೆಯುವುದಂದ್ರೆ ನೆನಪು ಅಂತ ಏನ್ ಮಾಡ್ತಾರಲ್ಲ ಮೇಲಕ್ಕೆ. ಬ್ರಹ್ಮನತ್ತ ಹರಿಯುವುದು ಇದೇನದ? ಮುಮುಕ್ಷತ್ವ. ಬ್ರಹ್ಮನತ್ತ ಹರಿಯುವುದು ಮತ್ತೆ ಬ್ರಹ್ಮದಲ್ಲಿ ಬೆಳೆಯುವುದು. ಬೆರೆಯಲಿಕ್ಕೆ ಎರಡು ಸಪರೇಟ್ ಅದಾವೇನು? ಎರಡು ಒಂದೇ ಅದಾವ. ಅರಿವಿಲ್ಲದಕ್ಕೆ ಸಪರೇಟ್ ಕಾಣ್ಲಕ್ಕತ್ತವ. ಹೀಗಾಗಿ ಬ್ರಹ್ಮದಲ್ಲಿ ಬೆರೆಯುವುದು. ಬೆರೆಯುವುದಂತಂದ್ರೇನು? ಒಂದಾಗುವುದು, ಮೋಕ್ಷವಾಗುವುದು. ಮುಂದೆ ಬ್ರಹ್ಮದಲ್ಲಿ ಬೆರೆತರೆ ಏನಾಗ್ತದ? ದೊಡ್ಡದಾಗ್ಬಿಡ್ತದೆ, ಮೋಕ್ಷ ಆಗ್ತದೆ. ಮೋಕ್ಷ ಆಗ್ತಂದ್ರೆ ಬ್ರಹ್ಮವೇ ತಾನಾಗುವುದಂದ್ರೆ ಪರಮಾನಂದ ಪ್ರಾಪ್ತಿ ಮತ್ತ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದಿ ಏನಾಗ್ತದೆ? ಬ್ರಹ್ಮವೇ ತಾನಾದ್ಮೇಲೆ ಇತರರಿಗೂ ತಾನು ಅನುಭವಿಸಿದ ಆನಂದ ಹಂಚುವುದು. ಬ್ರಹ್ಮವೇ ತಾನಾಗೋದಂತಂದ್ರೇನು? ಸದ್ಗುರುವಾಗಿ ಇತರರಿಗೂ ತಾನು ಅನುಭವಿಸಿದ ಆನಂದವನ್ನು ಹಂಚುವುದು. ಇದೇ ಬ್ರಹ್ಮವೇ ತಾನಾಗುವುದು. ನಿಮ್ಮೊಳಗಿನ ಆನಂದ ಎಲ್ಲಿ ತನ ಹಂಚಲ್ಲ, ಅಲ್ಲಿ ತನ ನಿಮಗೆ ಸದ್ಗುರು ಸ್ವರೂಪ ಉಂಟಾಗಲ್ಲ. ನನಗಾದ ಆನಂದ ಇತರರಿಗೂ ಆಗಲಿ ಅನ್ನೋದು ಬರಬೇಕು. ಅದು ಬಹಳ ಮುಖ್ಯ. ಅದಕ್ಕೆ ವಿಷಯ ಸಂಘ ಇಮ ಆನಂದ ಹೋಯಿ ಅಂದ್ರೆ ವಿಷಯ ಸಂಘದಿಂದ ಉಂಟಾಗುವ ಆನಂದವು ಈ ರೀತಿಯಾಗಿ ಪುನಃ ಪುನಃ ನಾಶವಾಗುತ್ತಿರುತ್ತದೆ. ಬಿನ ಸದ್ಗುರು ಯಹ ಲಕ್ಕೈನ ಕೋಯಿ ಅಂದ್ರೆ ಸದ್ಗುರುಗಳ ಉಪದೇಶದ ಹೊರತಾಗಿ ಈ ರಹಸ್ಯವನ್ನ ಯಾರೂ ತಿಳಿಯಲಾರರು ಅಂತ. ಸಮದಂದ್ರೆ ಹೇ ಶಿಷ್ಯ, ಆತ್ಮನಿಂದ ವಿಮುಖ ಬುದ್ಧಿಯುಳ್ಳ ಯಾವ ಪುರುಷನಿರುವನೋ ಅವನಿಗೆ ವಿಷಯದ ಇಚ್ಛೆಯಾಗುತ್ತದೆ. ಈ ಸ್ಥಾನದಲ್ಲಿ ಯಾವುವು ಭೋಗದ ಸಾಧನೆಗಳಾಗಿರುವವೋ ಅವು ವಿಷಯವೆಂದು ಹೇಳಿರುತ್ತದೆ. ಆದ್ದರಿಂದ ಧನ, ಪುತ್ರ ಮೊದಲಾದವುಗಳನ್ನು ಕೂಡ ಗ್ರಹಣ ಮಾಡಬೇಕು. ಆ ವಿಷಯದ ಇಚ್ಛೆಯಿಂದ ಏನಾಗ್ತದ? ಬುದ್ಧಿ ಚಂಚಲವಾಗುತ್ತದೆ.
ಚಂಚಲವಾದ ಬುದ್ಧಿಯಲ್ಲಿ ಆತ್ಮಸ್ವರೂಪದ ಆನಂದ ಅಭಾಸ ಅಂದ್ರೆ ಪ್ರತಿಬಿಂಬವು ಉಂಟಾಗುವುದಿಲ್ಲ. ಚಂಚಲದಾಗ ಅದು ಉಂಟಾಗಲ್ಲ. ಯಾವ ವಿಷಯದ ಇಚ್ಛೆ ಆಗುವುದೋ ಆ ವಿಷಯವು ಅವನಿಗೆ ಪ್ರಾಪ್ತವಾದರೆ ಆಗ ಆ ಪುರುಷನ ಬುದ್ಧಿ ಕ್ಷಣ ಮಾತ್ರ ಸ್ಥಾಯಿಯಾಗಿ, ಒಂದು ಕ್ಷಣ ಮಾತ್ರ ಆಗಿರೋದು ಕ್ಷಣ ಮಾತ್ರ ಸ್ಥಾಯಿಯಾಗಿ ಬುದ್ಧಿ ವೃತ್ತಿಯು ಅಂತರ್ಮುಖವಾಗುವುದು. ಆ ಅಂತರ್ಮುಖವಾದ ವೃತ್ತಿಯಲ್ಲಿ ಆತ್ಮನ ಸ್ವರೂಪವಾದ ಯಾವ ಆನಂದವಿರುವುದೋ ಅದೊಂದು ಪ್ರತಿಬಿಂಬ ಉಂಟಾಗುತ್ತದೆ. ಅಂತ ಆತ್ಮ ಸ್ವರೂಪ ಆನಂದದ ಪ್ರತಿಬಿಂಬವನ್ನು ಅನುಭವ ಮಾಡಿದ ಪುರುಷನಿಗೆ ನನಗೆ ವಿಷಯದಿಂದ ಆನಂದವಾಯಿತು, ಲಾಭವಾಯಿತು ಎಂದು ಭ್ರಾಂತಿಯಾಗುತ್ತದೆ. ಆದರೆ ವಿಷಯದಲ್ಲಿ ಆನಂದ ಇರುವುದೇ ಇಲ್ಲ. ಆನಂದ ಇರುವುದು ತನ್ನೊಳಗೆ. ಒಂದು ವೇಳೆ ಎಂದಾದರೂ ವಿಷಯದಲ್ಲಿ ಆನಂದವಿದ್ದುದಾದರೆ ಒಂದು ವಿಷಯದಿಂದ ತೃಪ್ತನಾದವನು ಇನ್ನೊಂದು ವಿಷಯವನ್ನು ಬಯಸಬಾರದಾಗಿತ್ತು. ಯಾವಾಗ ಎರಡನೇ ವಿಷಯದ ಇಚ್ಛೆಯಾಗುವುದೋ ಆವಾಗಾದರೂ ಕೂಡ ಮೊದಲಿನ ವಿಷಯದಿಂದ ಆನಂದವಾಗಬೇಕಾಗಿತ್ತು. ಹಾಗಾಗುವುದೇ ಇಲ್ಲ. ಆದರೆ ನಮ್ಮ ರೀತಿಯಿಂದ ಸ್ವರೂಪ ಆನಂದವು ತೋರುವುದು ಸಂಭವಿಸುವುದಿಲ್ಲ. ಏಕೆಂದರೆ ಅದು ಸ್ವರೂಪಾನಂದ ಅಲ್ಲ. ಎರಡನೇ ವಿಷಯದ ಇಚ್ಛೆಯಿಂದ ಬುದ್ಧಿಯು ಚಂಚಲವಾಗಿರುವ ಕಾರಣ ಅದು ಸ್ವರೂಪದ ಆನಂದ ಅಲ್ಲ, ಅದು ಪ್ರತಿಬಿಂಬದ ಆನಂದ. ಅದರಲ್ಲಿ ಪ್ರತಿಬಿಂಬ ಉಂಟಾಗುವುದಷ್ಟೇ. ಪ್ರತಿಬಿಂಬ ಉಂಟಾಗುವುದು ಸಂಭವಿಸುವುದಿಲ್ಲ. ಎರಡನೇ ವಿಷಯದ ಇಚ್ಛೆಯಿಂದ ಬುದ್ಧಿಯು ಚಂಚಲವಾಗಿರುತ್ತದೆ. ಚಂಚಲವಾದ ಬುದ್ಧಿ ಅಂತರ್ಮುಖಿಯಾದಾಗ ಮಾತ್ರ, ಆತ್ಮಸಮ್ಮುಖಿಯಾದಾಗ ಮಾತ್ರ ಅದರಾಗ ಆನಂದದ ಪ್ರತಿಬಿಂಬ ಉಂಟಾಗ್ತದೆ. ವಿಷಯ ಭೋಗದ ಇಚ್ಛೆಯಲ್ಲಿ ಯಾವಾಗ ಮುಳುಗಿರ್ತದ ಅದರೊಳಗೆ ಪ್ರತಿಬಿಂಬ ಉಂಟಾಗುವುದು ಸಂಭವಿಸುವುದಿಲ್ಲ. ಒಳಗೆ ಬಂದಾಗ ಒಂದು ರೀತಿ, ಹೊರಗಾದಾಗ ಇನ್ನೊಂದು ರೀತಿ. ಒಳಗೆ ಬಂದಾಗ ಅಂತರ್ಮುಖಿಯಾದಾಗ ಏನಾಗ್ತದ, ಆನಂದದ ಪ್ರತಿಬಿಂಬ ಅದ್ರೊಳಗೆ ಮೂಡ್ತಾವ. ಆತ್ಮಸಮ್ಮುಖಿಯಾದಾಗ ನೀವು ಆನಂದ ಸ್ವರೂಪರೇ ಇದಿರಿ ಮತ್ತು ನಿಮ್ಮ ಪ್ರತಿಬಿಂಬ ಅದ್ರಾಗ ಉಂಟಾಯ್ತು ಅಂತಂದ್ರೆ ನಿಮ್ಗೇನಾಗ್ತದ, ಸುಖದ ಅನುಭವ ಆಗ್ತದ. ಅಥವಾ ಒಂದು ವೇಳೆ ವಿಷಯದಲ್ಲಿ ಆನಂದವಿದ್ದರೆ ಆ ಯಾವ ಪುರುಷನು ಅತ್ಯಂತ ಪ್ರೀತಿಯ ಮಗನಾಗಲಿ ಅಥವಾ ಬೇರೆ ಯಾರೋ ಅತ್ಯಂತ ಪ್ರೀತಿಯವರು ಬಹಳ ಕಾಲದ ನಂತರ ಅಕಸ್ಮಾತ್ ಕೂಡಿದರೆ ಆವಾಗ ಅವನಿಗೆ ನೋಡಿದ ಕೂಡಲೇ ಪ್ರಥಮ ಕ್ಷಣದಲ್ಲಿ ಯಾವ ಆನಂದವಾಗುವುದೋ ಮತ್ತೆ ಮುಂದಿನ ಕ್ಷಣಗಳಲ್ಲಿ ಫಸ್ಟ್ ಕ್ಷಣ ಅಷ್ಟೇ ಅದು, ನೆಕ್ಸ್ಟ್ ಕ್ಷಣ ಆ ಆನಂದ ಇರುವುದಿಲ್ಲ, ಸದಾ ಕಾಲ ಇರುವುದಿಲ್ಲ. ಹಾಗಾದರೆ ಅದು ಯಾವಾಗಲೂ ಇರಬೇಕಾಗಿತ್ತು. ಏಕೆಂದರೆ ಆನಂದಕ್ಕೆ ಕಾರಣವಾಗಲ್ಪಟ್ಟ ಯಾವ ಪುರುಷನಿರುವನೋ ಅವನು ಸಮೀಪವೇ ಇರುವನು. ಮತ್ತು ನಮ್ಮ ರೀತಿಯಿಂದ ಮಾತ್ರ ಪ್ರಥಮದಲ್ಲಷ್ಟೇ ಆನಂದವಾಗುತ್ತದೆ, ಯಾವಾಗಲೂ ಆನಂದವಾಗುವುದಿಲ್ಲ. ಏಕೆಂದರೆ ಮೊದಲನೇ ಸಲ ಪ್ರೀತಿಯವರನ್ನು ನೋಡಿದಾಗ ವೃತ್ತಿ ಸ್ಥಿರವಾಗುತ್ತದೆ, ಅಂತರ್ಮುಖಿಯಾಗಿ ಸ್ಥಿರ ಆಗ್ತದೆ. ಆವಾಗ ನಂತರ ವೃತ್ತಿ ಬೇರೆ ಪದಾರ್ಥಗಳಲ್ಲಿ ತೊಡಗುತ್ತದೆ, ಆದ್ದರಿಂದ ಚಂಚಲವಾಗುತ್ತದೆ. ಆದ್ದರಿಂದಲೇ ಪದಾರ್ಥಗಳಲ್ಲಿ ಆನಂದವಿರುವುದಿಲ್ಲ. ಒಂದು ವೇಳೆ ವಿಷಯದಲ್ಲಿ ಆನಂದ ಇದ್ದುದಾದರೆ ಸಮಾಧಿ ಕಾಲದಲ್ಲಿ ಯೋಗಾನಂದದಲ್ಲಿ ಅದು ಏನು ಆನಂದ ಆಗ್ಬೇಕಿತ್ತು ಅದು ಪ್ರಕಾಶ ಆಗಬಾರ್ದಾಗಿತ್ತು. ಯಾಕಂದ್ರೆ ಯೋಗ ಕಾಲದಲ್ಲಿ ವಿಷಯಗಳ ಭೋಗ ಇರಂಗಿಲ್ಲ, ವಿಷಯ ಭೋಗ ಇಲ್ಲದೇನೆ ಆನಂದ ಆಗ್ತಿತ್ತು. ಒಂದು ವೇಳೆ ವಿಷಯದಲ್ಲಿ ಆನಂದವಿದ್ದುದಾದರೆ ವಿಷಯದಲ್ಲಿ ಆನಂದ ಇಲ್ಲ ಅನ್ನೋದಕ್ಕೆ ಎಷ್ಟು ರೀತಿಲಿಂದ ಹೇಳಕತ್ತಾನ. ಸುಷುಪ್ತಿಯಲ್ಲಿ ಆನಂದ ಉಂಟಾಗಬಾರದಾಗಿತ್ತು. ಸುಷುಪ್ತಿಯಲ್ಲಿ ವಿಷಯ ಭೋಗ ಇಲ್ಲಂದ್ರೂ ಆನಂದ ಉಂಟಾಗ್ತದಂದ್ರೆ ವಿಷಯದಲ್ಲಿ ಆನಂದ ಇಲ್ಲ ಅಂತೇಳಿ ಇಷ್ಟು ತಿಳಿಸಿ ಹೇಳಿ, ಆದ್ದರಿಂದ ವಿಷಯದಲ್ಲಿ ಆನಂದವಿರುವುದಿಲ್ಲ. ಮತ್ತೇನೆಂದರೆ ಆತ್ಮಸ್ವರೂಪ ಆನಂದವೇ ಎಲ್ಲ ಕಡೆ, ಆತ್ಮಸ್ವರೂಪದ ಆನಂದವೇ ಎಲ್ಲ ಕಡೆ ತೋರುತ್ತದೆ. ಇದೇ ಕಾರಣದಿಂದ ವೇದದಲ್ಲಿ ಬರೆದಿರುತ್ತಾರೆ ಏನೆಂದರೆ ಆತ್ಮಸ್ವರೂಪ ಆನಂದವನ್ನೇ ತೆಗೆದುಕೊಂಡು ಸರ್ವವೂ ಆನಂದ ಉಳ್ಳದ್ದಾಗಿರುತ್ತದೆ ಅಂತ. ಈ ರೀತಿ ಹೇಳಿ ಎಲ್ಲಿ ಆನಂದ ಆಗ್ಲಿಕ್ಕತ್ತದ ಅಂತಂದ್ರೆ ಅದು ನಿಮ್ಮ ಆತ್ಮದ್ದೇ ಆನಂದ.
ಎರಡು ರೀತಿ ಆನಂದ. ಒಂದು ಏನದು ಅಂತಂದ್ರೆ ವಿಷಯದ ಕಾರಣ ಆನಂದ, ಇನ್ನ ಒಂದು ಆತ್ಮ ಸಾಧನೆಯ ಕಾರಣ ಉಂಟಾಗುವ ಆನಂದ. ಆತ್ಮ ಸಾಧನೆಯ ಕಾರಣ ಉಂಟಾಗುವ ಆನಂದ ಏನದಪ್ಪ ಅಂತಂದ್ರೆ ಪ್ರತಿಬಿಂಬ ಅಲ್ಲದು, ಬಿಂಬದ ಆನಂದ. ವಿಷಯ ಭೋಗದ ಆನಂದ ಅಂದ್ರೆ ವಿಷಯಗಳಿಂದ ಶಬ್ದ ಸ್ಪರ್ಶ ರೂಪ ರಸಗಳಿಂದ ಉಂಟಾಗುವ ಆನಂದ ಅಂದ್ರೆ ಅದು ವಿಷಯಾನಂದ. ಈ ವಿಷಯಾನಂದ ಏನಂದ್ರೆ ಪ್ರತಿಬಿಂಬದ ಆನಂದ. ಪ್ರತಿಬಿಂಬದ ಆನಂದ ಏನಾಗ್ತಿರ್ತದಪ್ಪ ಅಂದ್ರೆ ನಿಮ್ಮ ಅಂತಃಕರಣ ವೃತ್ತಿ ಒಂದನ್ನು ಅನುಭವಿಸಿದ ಮೇಲೆ ಅಷ್ಟಕ್ಕೆ ತೃಪ್ತನಾಗದೆ ಇನ್ನೊಂದಕ್ಕೆ ಅದು ಜಂಪ್ ಮಾಡ್ತಿರ್ತದಲ್ಲ, ಈ ರೀತಿ ಇದು ಜಂಪ್ ಮಾಡುವಾಗ ಏನಾಗ್ತದಪ್ಪ ಅಂತಂದ್ರೆ ಒಂದರಿಂದ ಇನ್ನೊಂದು ಜಂಪ್ ಆಗುವಾಗ ಮೊದಲಿನ ಆನಂದ ನಷ್ಟ ಆಗಿ ಮುಂದಿನ ಆನಂದಕ್ಕೆ ಹೋಗ್ತಿರ್ತದೆ. ಹೀಗಾಗಿ ವಿಷಯಗಳಿಂದ ಉಂಟಾಗುವ ಆನಂದ ವಿನಾಶಿಯಾಗಿದೆ. ಆತ್ಮ ಸಾಧನೆ ಆಧ್ಯಾತ್ಮ ಸಾಧನೆಯಿಂದ ಉಂಟಾಗುವ ಆನಂದ ಅವಿನಾಶಿಯಾಗಿದೆ. ಅದು ಬಿಂಬದ ಸುಖವಾಗಿದೆ, ಅಂದ್ರೆ ಬ್ರಹ್ಮದ ಸುಖವಾಗಿದೆ, ಶಿವದ ಆನಂದವಾಗಿದೆ, ಸ್ವರೂಪದ ಆನಂದವಾಗಿದೆ, ನಿಜ ಸ್ವರೂಪದ ಆನಂದವಾಗಿದೆ ಅಂತೇಳಿ ಇಷ್ಟು ಹೇಳಿ ಇವತ್ತಿನ ದೋಹದ ಅರ್ಥ ಗೊತ್ತಾಯ್ತರ? ಇದು ಸದ್ಗುರು ಇಲ್ಲದೆ ಈ ರಹಸ್ಯವನ್ನ ಯಾರು ಭೇದಿಸ್ಲಿಕ್ಕಾಗಲ್ಲ, ಯಾರು ಇದನ್ನ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗಂಗಿಲ್ಲ ಅಂತ ಹೇಳ್ಯಾರ. ಮತ್ತ ಅದನ್ನು ಭೇದ ಮಾಡಿ ಸರಿಯಾಗಿ ತಿಳಿಸಿ ಹೇಳಿನಿ ಅಂತ ಅನ್ಕೊಂಡಿನಿ. ಮತ್ತೆ ತಿಳಿಸಿ ಹೇಳಿನಿ ಅಂದ್ರೆ ಸದ್ಗುರು ಮಾಡೋ ಕೆಲಸ ನಾ ಮಾಡಿನಿ ಅಂತ ಅನ್ಕೊಂಡಿನಿ. ಮತ್ತ ಇದ್ರಾಗ ನಿಮ್ದು ಏನಾರೇ ಡೌಟ್ ಇತ್ತಂದ್ರ ಆ ಸಂಶಯ ಒಂದು ಚೂರು ಇರ್ಲಾರ್ದಂಗ ಎಲ್ಲವನ್ನ ಬಿಡಿಸಿ ಕೇಳಬೇಕು. ಎಲ್ಲವನ್ನ ಬಿಡಿಸಿ ಸಂಪೂರ್ಣ ಈ ನಮ್ಮ ಜೀವನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಮಾಡುವ ಎಲ್ಲಾ ಕೆಲಸಗಳು ಆನಂದಕ್ಕಾಗಿಯೇ ಮಾಡ್ತೀವಿ. ಆದ್ರೆ ಯಾವುದು ಮಾಡಿದ್ರೆ ಆನಂದ ಸಿಗ್ತದ ಅನ್ನೋದು ಗೊತ್ತಿಲ್ಲದಕ್ಕೆ ನಾವು ಏನೇನೋ ಮಾಡ್ತೀವಿ. ಮಾಡಿದ್ರ ಅದು ವಿಷಯ ಭೋಗಗಳಾಗಿತ್ತು ಅಂತಂದ್ರೆ ಆ ಆನಂದ ಪ್ರತಿಬಿಂಬದ ಆನಂದ ಇರುವ ಕಾರಣ ಅದು ನಷ್ಟ ಆಗ್ತದ. ಆತ್ಮಸುಖದ ಒಂದು ಸಾಧನೆ ಇತ್ತು ಅಂತಂದ್ರೆ ಅದು ಆನಂದ ಬಿಂಬದ ಆನಂದವಾಗಿ ಶಾಶ್ವತವಾಗಿರ್ತದ. ನಾವು ಹೋಗ್ಬೇಕಾಗ್ಯದ ಇಚ್ಛೆ ಬೊಂಬೈ, ದಾರಿ ಹಿಡಿದೀವಿ, ಮದ್ರಾಸ್ ದಾರಿ ಹಿಡ್ಕೊಂಡು ಬೊಂಬೈಗೆ ಹೋಗ್ಬೇಕಂತೀವಿ. ವಿಷಯ ಭೋಗದ ಸುಖ ಅನುಭವಿಸುತ್ತಾ ನಾನು ಪ್ರತಿಬಿಂಬದ ಸುಖ ಅನುಭವಿಸುತ್ತಾ ಬಿಂಬದ ಸುಖವನ್ನ ಬಯಸುತ್ತೇನೆ ಅಂದ್ರೆ ಸಿಗಂಗಿಲ್ಲ. ಕರೆಕ್ಟ್ ಈ ಮಾತು. ನಾನು ತೊಡಗಿದ್ದು ಪ್ರತಿಬಿಂಬದ ಸುಖದ ಆನಂದ ಅನುಭವಿಸುವುದರಲ್ಲಿ, ಆದ್ರೆ ಮನಸ್ಸಿನಾಗ ಇಚ್ಛೆ ಏನದ ಬಿಂಬದ ಸುಖವನ್ನು ಅನುಭವಿಸಬೇಕಂತ ಇಚ್ಛೆ ಇಟ್ಕೊಂಡಿನಿ. ಎಂದಾದ್ರೂ ಸಾಧ್ಯನಾ ಅದು? ಪ್ರತಿಬಿಂಬ ಸುಖದಿಂದ ವಿಮುಖನಾಗಿ ಬಿಂಬದ ಸುಖಕ್ಕೆ ಸಮ್ಮುಖನಾದಾಗ ಆತ್ಮ ಸುಖಕ್ಕೆ ನೀವು ಸಮ್ಮುಖಿ ಆದ್ರೆ ನಿಮಗೆ ಬಿಂಬದ ಸುಖ ಸಿಗ್ತದೆ. ಬಿಂಬದ ಸುಖ ಬೇಕು ಅಂತೀರಿ, ಬಿಂಬದ ಸುಖಕ್ಕೆ ಸಂಬಂಧಪಟ್ಟಂತ ಸಾಧನೆ ಮಾಡ್ಲಿಕ್ಕೆ ತಯಾರಿಲ್ಲ. ಪ್ರತಿಬಿಂಬದ ಸುಖ ಕ್ಷಣಿಕ ಆದ ವಿನಾಶಿ ಆದ ಅಂತೀರಿ, ಅದನ್ನೇ ಹೆಚ್ಚು ಹೆಚ್ಚು ಅನುಭವಿಸಬೇಕು ಅಂತ ಪ್ರಯತ್ನ ಮಾಡ್ತೀರಿ. ಹಿಂಗ ಮಾಡಿದಾಗ ಆಧ್ಯಾತ್ಮ ಸಾಧನೆ ಹೆಂಗ್ ಉದ್ಧಾರ ಆಗಬೇಕು, ಬ್ರಹ್ಮ ಸ್ವರೂಪ ಹೆಂಗಾಗಬೇಕು? ಇದು ನಾವು ನಿಮಗೆ ಕೇಳೋ ಪ್ರಶ್ನೆ ಅಲ್ಲ. ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಂಡು ಹಿಂಗ್ ಮಾಡಿದ್ರೆ ಹೆಂಗಪ್ಪ ಮನಸ್ಸೇ? ಹೆಚ್ಚು ಹೆಚ್ಚು ಆತ್ಮ ಸಾಧನೆಯಲ್ಲಿ ತೊಡಗೋಣ ಬಾ ಅಂತ ಕರಿಬೇಕಲ್ಲ. ಕೋಗಿಲೆ ಮುದ್ದು ಕೋಗಿಲೆ ಅಂತ ಹೇಳಿ ಏನ್ ಮಾಡ್ತೀರಿ? ಪ್ರಾಕ್ಟಿಕಲ್ ಆಟ, ಇದು ಪ್ರಕ್ರಿಯೆ, ಥಿಯರಿ ಅಲ್ಲ. ಯಾರಿಗೇನಾರ ಡೌಟ್ ಅದ ಇದ್ರಾಗ? ಅದ ಏನ್ರಿ ಡೌಟು? ಏನಿಲ್ಲ, ಹೌದಿಲ್ಲ? ಎಲ್ಲ ಸಚ್ಚಿತ್ತು. ಮತ್ತೇನ್ ಮಾಡ್ಬೇಕು? 37ನೇ ದೋಹ ನಾಳೆ ಮಾಡೋಣ. ದಿನ ಜಗ್ಗಿ ಟೈಮ್ ತೊಗೊಳಕತ್ತೀವಿ, ಇವತ್ತು ಜಲ್ದಿ ಬಿಟ್ಟು ಬಿಡ್ಲಕತ್ತೀವಿ. 8 ಗಂಟೆ 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 8 ಗಂಟೆ
विषय संगते वै प्रकट आत्म आनंद रूप शिष्य सुनाए तो ये में यह सिद्धांत अनुभव। ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಇನ್ನೊಂದ್ರಪ್ಪ, ಈ ಸುಖ ಮತ್ತು ದುಃಖ ಅಂತ ಹೇಳ್ರ, ಈ ಪ್ರಪಂಚ ನಮ್ಮ ಸುಖ ದುಃಖ ಐತೆ, ಇದು ಪ್ರಪಂಚ ಸುಖದಿಂದನೇ ಕೂಡಿತೈತೆ ಅಂತಂದಂಗ ಹೆಚ್ಚಿನ ಪರ್ಸೆಂಟ್ ವಿಷಯದಲ್ಲಿ ಸುಖವಿಲ್ಲ ಅಂತ ಹೇಳಿರಲ್ರಿ. ವಿಷಯದಲ್ಲಿ ಸುಖ ಇಲ್ಲ. ವಿಷಯಾಂಕ ರೇಟಿಂಗ್ದಾಗೆ ಬರ್ದಾರ, ಅದ್ರಾಗ ಸುಖ ಇಲ್ಲ. ಸುಖ ಇರೋದು ಆತ್ಮದಾಗದ, ವಿಷಯ ಅನಾತ್ಮ ಅದ. ಅನಾತ್ಮದಲ್ಲಿ ಸುಖವಿಲ್ಲ. ಅದನ್ನು ಸಣ್ಣ ಸುಖ ನಿಜವಾಗಿಲ್ಲ, ಈ ವಿಷಯದಲ್ಲಿ ಐತಂತ ನಾವು ಪ್ರಾಪಂಚಿಕರಾಗ್ತಿದ್ದೆವು. ಅದು ಏನು ಅನುಭವಿಸಿದ್ದು ನಷ್ಟಕಾರಿಯಾದಂಥದ್ದು, ಹಾಳಾಗಿ ಹೋಗಂಥದ್ದು, ಶಾಶ್ವತವಾದ ಸುಖ ಅಲ್ಲ. ಅದು ದುಃಖನೇ ಸುಖದಂತೆ ತೋರುತ್ತದೆ. ಇರೋದಿರೋ ದುಃಖನ ನಮ್ಗೆ ಸುಖದಂಗೆ ಕಾಣ್ತಾ ಇದೆ, ಸುಖದಂಗೆ ಕಾಣ್ತದ. ಅದನ್ನು ಪೂರೈಸಿದ ನಂತರ ಮತ್ತೆ ಇನ್ನೊಂದ್ರಲ್ಲಿ ನೋಡ್ತೇವೆ ಹಿಂಗ ಮುಂದೆ ಒಂದಕ್ಕೆ ಹೋಗತ್ತ ಇಷ್ಟ ಹೋಗ್ತಾ ಇರ್ತದೆ ವಿಷಯ. ವಿಷಯ ಹೆಂಗಂದ್ರ ಶುಗರ್ ಕೋಟೆಡ್ ಪಾಯ್ಸನ್ ಟ್ಯಾಬ್ಲೆಟ್. ಪಾಯ್ಸನ್ ಇಂದು ವಿಷದ್ದು ಗುಳಿಗೆ ಅದ, ಅದಕ್ಕೇನ್ ಮಾಡ್ಯಾರ, ಸಕ್ರಿದು ಲೇಪ ಮಾಡ್ಯಾರ, ಶುಗರ್ ಕೋಟಿಂಗ್ ಕೊಟ್ಟಾರ ಅಷ್ಟೇ. ಸಕ್ರಿ ರುಚಿ ಅದ ಅಂತೇಳಿ ಸಕ್ರಿ ರುಚಿಗೆ ಅದನ್ನ ಅನುಭವಿಸ್ಲಕ್ಕೆ ಹೋಗ್ತದ, ಒಳಗ ವಿಷ ತುಂಬ. ವಿಷಕ್ಕಿಂತ ತೀಕ್ಷ್ಣ ವಿಷಯ ಅಂತ. ವಿಷ ನಿಮ್ಮ ಊಟ ಮಾಡೋ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಸುತ್ತಮುತ್ತ ಕೂತು ಉಂಡ್ರೆ ಅಂತ ಆಯ್ತಾರೆ. ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ವಿಷ ಇದ್ರೆ ಅಂತ ಆಯ್ತಾರೆ ಅನ್ರಿ. ವಿಷ ನೋಡಿದ್ರೆ ಸಾಯ್ತೀರಾ, ವಿಷ ನೆನೆಸಿದ್ರೆ ಸಾಯ್ತೀರಾ, ವಿಷ ಮುಟ್ಟಿದ್ರೆ ಸಾಯ್ತೀರಾ, ವಿಷದ ಸುದ್ದಿ ಕೇಳಿದ್ರೆ ಸಾಯ್ತೀರಾ, ವಿಷದ ವಾಸನೆ ತಗೊಂಡ್ರೆ ಸಾಯ್ತೀರಾ, ಸಾಯಂಗಲ್ಲ. ವಿಷ ಕುಡಿದ್ರೆ ಮಾತ್ರ ಸಾಯ್ತಾನ. ಆದ್ರೆ ವಿಷಯವನ್ನ ಕೇಳಿದ್ರೆ ಸಾಯ್ತಾನಂತೆ. ವಿಷ ರುಚಿಸಿ ನುಂಗದೇ ಬೇಕಾಗಿಲ್ಲ, ವಿಷಯ ಸುಮ್ಮನೆ ನೆನೆಸಿದ್ರೆ ಸಾಯ್ತಾನಂತ. ವಿಷಯ ವಿಷಯ ಅಷ್ಟು ತೀಕ್ಷ್ಣ ಅಂತದ, ವಿಷಯಕ್ಕಿಂತ ವಿಷಯ ತೀಕ್ಷ್ಣ.